ನೀವೆಲ್ಲರೂ ಒಂದು ಇಂಟೆನ್ಷನ್ನ ಫಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ನಾನು 21 ದಿನದಲ್ಲಿ ಈ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ. ಸೊ ಅದರ ಜೊತೆ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದರೆ ಅರ್ಧ ಗಂಟೆಗೆ ಒಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ. ನಿಮ್ಮ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನೀವು ಹೇಳ್ಕೊಡೋದು ಅಂದರೆ ಮನಿ, ದುಡ್ಡು. ಹೌದು. ಸೊ ಯಾರಿಗೆ ಬೇಡ, ಈಗ ಎಲ್ರಿಗೂ ದುಡ್ಡು ಬೇಕು, ದುಡ್ಡಿದ್ರೇನೆ ದುನಿಯಾ ಅನ್ನೋ ಥರ ಆಗಿದೆ. ಹಾಗಾಗಿ ದುಡ್ಡಿನ ಬಗ್ಗೆ ಏನು ಹೇಳ್ತೀರಾ, ದುಡ್ಡನ್ನ ಅಟ್ರಾಕ್ಟ್ ಮಾಡೋದು ಹೇಗೆ ಅಂತ? ಸೊ ಏನು ಬೇಡ, ನಿಮ್ದು ಏನಾದರೂ ಇಮಿಡಿಯೇಟ್ ಒಂದು ವೀಕಲ್ಲಿ ಏನೋ ಒಂದು ಕೆಲಸ ಆಗಬೇಕು, ಜಸ್ಟ್ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಯೂನಿವರ್ಸ್ನ ನೋಡಿ ಕೇಳ್ಕೊಳ್ಳಿ. ನಂಗೆ ಇನ್ನೊಂದು ವೀಕಲ್ಲಿ 1 ಲಕ್ಷ ಬರಬೇಕು, ನಾನು ಯಾರಿಗೋ ದುಡ್ಡು ಕೊಡಬೇಕು, ಅಥವಾ ನನಗೆ ಏನೋ ಒಂದು ಇಮಿಡಿಯೇಟ್ ಅಂದರೆ ಅದು ಎಮರ್ಜೆನ್ಸಿ ಇರಬೇಕು, ನೀಡ್ ಇರಬೇಕು, ಅದು ಯೂನಿವರ್ಸ್ಗೆ ಗೊತ್ತಿರುತ್ತೆ ನಿಮ್ದು ಏನು ಬರ್ನಿಂಗ್ ಡಿಸೈರ್ ಅಂತೀವಿ. ಸೊ ಅದನ್ನು ಕೇಳಿಕೊಂಡು ಮನೆಗೆ ಬಂದುಬಿಟ್ಟು ಡೈರಿ ತೆಗೆದುಬಿಟ್ಟು ಗ್ರೀನ್ ಕಲರ್ ಪೆನ್ನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ನಂಗೆ ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ. ಯಾಕೆ ಲಾ ಆಫ್ ಅಟ್ರಾಕ್ಷನ್ ಇವತ್ತು ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂದರೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಏನೇನು ಹೇಳಿದಾರೋ ಆ ಎಲ್ಲವನ್ನ ನಾವು ಪಾಲಿಸ್ತೀವಿ. 2018 ನನ್ನ ಸೀಕ್ರೆಟ್ ಫಾರ್ಮುಲಾ ಇದು. ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಮೈ ಲೈಫ್, ಐ ಲವ್ ಮೈ ಸೆಲ್ಫ್ 3 ಬಾರಿ ಹೇಳಿ, ಎದ್ದ ತಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಹಾಗೂ ಐ ಆಮ್ ಸೂಪರ್, ಐ ಆಮ್ ಸಕ್ಸಸ್, ಐ ಆಮ್ ಬ್ಯೂಟಿಫುಲ್. ಈ 3ನ್ನ ಪ್ರತಿದಿನ ಮಾಡ್ತಾ ಹೋಗಿ ಅವರಲ್ಲೇ ಸೆಲ್ಫ್ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಸೊ ಈ ರೀತಿ ದುಡ್ಡು ಇರುತ್ತೆ ನೋಟು. ಸೊ ನಿಮ್ಮ 2 ಓಪನ್ ಏನಿದೆ ಇದು ನಿಮ್ಮ ಕಡೆ ಇರಬೇಕು, ಕ್ಲೋಸ್ ಪಾಯಿಂಟ್ ಏನಿದೆ ಅದು ಅವ್ರ ಕಡೆ ಇರಬೇಕು. ಯಾಕೆಂದರೆ ನಿಮಗೆ ದುಡ್ಡು ಫ್ಲೋ ಆಗಬೇಕು. ನಾವು ಕೊಡುವಾಗ ಹೆಂಗೋ ಕೊಡ್ತೀವಿ, ಇಲ್ಲಿ ಕ್ಲೋಸ್ ಇರುತ್ತೆ, ಅವ್ರಿಗೆ ಓಪನ್ ಮಾಡಿ ಕೊಡ್ತೀವಿ. ಸೊ ಕೊಡುವಾಗ ಈ ರೀತಿ ಕೊಡಬೇಕು. ನಾವೇನಾದ್ರೂ ಒಂದನ್ನ ಮ್ಯಾನಿಫೆಸ್ಟ್ ಮಾಡಿರ್ತೀವಿ ಅಥವಾ ಬರ್ದಿರ್ತೀವಿ ಅಥವಾ ಅಫರ್ಮೇಷನ್ ಅಲ್ಲಿ ಅನ್ಕೊಂಡಿರ್ತೀವಿ, ಅದು ರಿಯಾಲಿಟಿಗೆ ಬರೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಸಾಧಾರಣವಾಗಿ? ಸೊ ನೀರು ಕುಡಿಯುವಾಗ ಅದರದೇ ಆದಂಥ ಪಾಸಿಟಿವ್ ಅಫರ್ಮೇಷನ್ ಹೇಳ್ತಾ ಕುಡಿಯೋದ್ರಿಂದ ವಾಟರ್ ಮ್ಯಾನಿಫೆಸ್ಟೇಷನ್ ಮೆಥಡ್ ಕೂಡ ಇದೆ. ನೀರಿನ ಮೂಲಕ ಕೂಡ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ಈ ಥರ ಪದಗಳನ್ನು ಸಾಮಾನ್ಯವಾಗಿ ಈ ನಡುವೆ ನಾವು ಕೇಳ್ತಾನೆ ಇರ್ತೀವಿ. ಆದರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಇದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ, ನಾವು ಅಂದ್ಕೊಂಡಿದ್ದೆಲ್ಲ ನಿಜವಾಗ್ಲೂ ಆಗತ್ತಾ, ಯೂನಿವರ್ಸ್ ಅಂತ ಹೇಳ್ತಾರಲ್ಲ, ಹಾಗಂದ್ರೆ ಏನು, ಈ ಎಲ್ಲ ಈ ವಿಚಾರಗಳ ಎಕ್ಸ್ಪರ್ಟ್ ಆಗಿರುವಂಥ ಇವರಿಂದ ನಾವಿವತ್ತು ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಇವತ್ತಿನ ಸ್ಪೆಷಲ್ ಎಪಿಸೋಡಲ್ಲಿ ಗೆಸ್ಟ್ ಆಗಿ ಬಂದಿದ್ದಾರೆ ಡಾಕ್ಟರ್ ವೈಷ್ಣವಿ, ಇಂಟರ್ನ್ಯಾಷನಲ್ ಲೈಫ್ ಕೋಚ್. ಇವರು ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ವಿನ್ನರ್, ಇಂಟರ್ನ್ಯಾಷನಲ್ ಲೈಫ್ ಕೋಚ್, ಹಾಗೆಯೇ ಮನಿ ಮ್ಯಾನಿಫೆಸ್ಟರ್, ಖ್ಯಾತ ಜ್ಯೋತಿಷಿಗಳು ಕೂಡ ಆಗಿದ್ದಾರೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಜೀವನ ರೂಪಾಂತರ, A to Z ಆಲ್ಫಾಬೆಟಿಕ್ಸ್ ಇನ್ ಅಸ್ಟ್ರಾಲಜಿ, ಹಾಗೆ ಪ್ರತ್ಯಂಗರ ದೇವಿ ಬಗ್ಗೆ ಸರ್ವಾರ್ಥ ಸಾಧಿಕೆ ಪುಸ್ತಕಗಳನ್ನು ಇವರು ರಚಿಸಿದ್ದಾರೆ ಕೂಡ. ನಮಸ್ತೆ ಮ್ಯಾಮ್. ನಮಸ್ಕಾರ. ಹರೀಶ್ ಶ್ರೀನಿವಾಸ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ವಿಚಾರಗಳನ್ನ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ದುಡ್ಡಿನ ಬಗ್ಗೆ, ಹಾಗೇನೆ ಕರ್ಮದ ಬಗ್ಗೆ, ಈ ತರ ವಿಚಾರಗಳನ್ನೆಲ್ಲ ನಿಮ್ಮಿಂದ ತಿಳ್ಕೊಳ್ಳುವಂತ ಕುತೂಹಲ, ಆಸೆ ಎರಡೂ ಇದೆ. ದಯಮಾಡಿ ತಿಳಿಸ್ಕೊಡ್ಬೇಕು. ಖಂಡಿತ. ನನ್ನ ಏನು ವ್ಯಾಲ್ಯೂ ಇದೆ ಅದನ್ನು ಈ ಒಂದು ಪಾಡ್ಕಾಸ್ಟಲ್ಲಿ ನಮ್ಮ ವ್ಯೂವರ್ಸ್ಗೆ ನಾನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಯೂನಿವರ್ಸ್, ನೀವು ಕರ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಮೊದಲನೇದಾಗಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಅಂತ? ಲಾ ಆಫ್ ಅಟ್ರಾಕ್ಷನ್ ಅಂದರೆ ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್, ಯು ಅಟ್ರಾಕ್ಟ್. ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ಓಕೆ, ಇದನ್ನು ನಮ್ಮ ಕನ್ನಡದಲ್ಲಿ ಸಾಮಾನ್ಯ ಜನತೆಗೆ ಅರ್ಥ ಆಗೋ ಥರ ಹೇಳೋದಾದ್ರೆ? ಸೊ ಕನ್ನಡದಲ್ಲಿ ಹೇಳಬೇಕಂದ್ರೆ ಗಾಂಧೀಜಿಯ 3 ತತ್ವ: ಕೆಟ್ಟದನ್ನು ನೋಡಬೇಡಿ, ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ಮಾತಾಡಬೇಡಿ ಅಂತ. ಹಾಗಿದ್ರೆ ಏನು ಕೆಟ್ಟದನ್ನು ಮಾತಾಡಲ್ಲ ಅಂತ ನೀವು ಹೇಳ್ಬೋದು, ಜನಸಾಮಾನ್ಯರು ಹೇಳೋದು ಸಹಜ. ಸೊ ಕೆಟ್ಟದನ್ನ ನೋಡಬೇಡಿ ಅಂದರೆ ನಾವು ಕೆಟ್ಟದನ್ನ ಅಂದರೆ ನೆಗೆಟಿವ್ ಥಾಟ್ನ ಯೋಚನೆ ಮಾಡ್ತಾನೆ ಇರ್ತೀವಿ. ಯಾವಾಗಲೂ ನೆಗೆಟಿವ್ ಬಗ್ಗೆನೇ ಮಾತಾಡ್ತಿರ್ತೀವಿ. ನಾವು ಏನು ಮ್ಯಾನಿಫೆಸ್ಟೇಷನ್ ಆಗಬೇಕೋ ಅದ್ರ ಬಗ್ಗೆ ಮಾತಾಡಲ್ಲ. ನಮ್ಮ ಹತ್ರ ಇಲ್ಲ 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 ಅನ್ಕೊಂಡೇನೆ ಜೀವನ ನಡೆಸ್ತಾ ಇರ್ತೀವಿ. ಸೊ ಅದು ಮೀನು. ಮತ್ತು ಯಾರೇ ಸಿಕ್ಕಿದ್ರು ನಮ್ಮ ಓಲ್ಡ್ ಸ್ಟೋರಿನೇ ಹೇಳ್ತಾ ಇರ್ತೀವಿ. ಲೈಫಲ್ಲಿ ಏನು ನಡ್ತಿರುತ್ತೆ ಆ ನೆಗೆಟಿವ್ನೇ ಹೇಳ್ತಾ ಇರ್ತೀವಿ, ಹಾಗೂ ನೆಗೆಟಿವ್ ಆಲೋಚನೆಯನ್ನು ಮಾಡ್ತೀವಿ. ಸೊ ಯಾವುದನ್ನು ನಾವು ಜಾಸ್ತಿ ಮಾಡ್ತೀವೋ ಅದೇ ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಲಾ ಆಫ್ ಅಟ್ರಾಕ್ಷನ್. ನೀವು ನಂಬಿ ಬಿಡಿ, ಪ್ರತಿ ಸೆಕೆಂಡ್ ನಮ್ಮ ಸಬ್ಕಾನ್ಷಿಯಸ್ ಮೂಲಕ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಿರುತ್ತೆ. ಈಗ ಲಾ ಆಫ್ ಅಟ್ರಾಕ್ಷನ್ ಅನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ? ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಮೇನಾಗಿ ಕನ್ಸಿಸ್ಟೆನ್ಸಿ ಬೇಕು. ಇವತ್ತು ಮಾಡಿದೆ ನಾಳೆ ಒಳಗೇನೆ ಆಗ್ಬೇಕು ಖಂಡಿತ ಇಲ್ಲ. ಇವತ್ತು ಬೀಜ ಹಾಕಿದ್ರೆ ಮರ ಆಗಕ್ಕೆ ಇಟ್ಸ್ ಟೇಕ್ 2 ಟೈಮ್. ಡಿಪೆಂಡ್ಸ್ ಅಪಾನ್ ಅವರ್ ಕರ್ಮ ಎಲ್ಲಾನು. ಸೊ ಮೇನಾಗಿ ಕನ್ಸಿಸ್ಟೆನ್ಸಿ ಬೇಕು. ಮಿನಿಮಮ್ 21 ಡೇಸ್ನ ನಾವು ಇಲ್ಲಿ ಹೇಳ್ತೀವಿ. ಯಾಕೆಂದರೆ 21 ದಿನ ನಮ್ಮ ಹಳೇದು ಓಲ್ಡ್ ಸ್ಟೋರಿ ಏನಿದೆ ಅದು ರಿಪ್ರೋಗ್ರಾಮ್ ಆಗಿ ನಮ್ಮ ಹೊಸದೊಂದು ಸ್ಟಾರ್ಟ್ ಮಾಡಲಿಕ್ಕೆ 21 ದಿನ ಮಿನಿಮಮ್ ಬೇಕು. 21 ದಿನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಈಗ ದಿನನಿತ್ಯದ ಜೀವನದಲ್ಲಿ ಇದನ್ನ ಹೇಗೆ ನಾವು ಅಳವಡಿಸ್ಕೊಳ್ಬಹುದು ಅಂತ? ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರು ನಂಬಲಿ ಬಿಡ್ಲಿ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗ್ತಿರುತ್ತೆ. ನಮ್ಮ ಥಾಟ್, ನಮ್ಮ ಬಿಲೀಫ್, ನಮ್ಮ ಆಕ್ಷನ್
ನಮ್ಮ FTBA ಅಂದರೆ ಫೀಲಿಂಗ್, ಥಾಟ್, ಬಿಲೀಫ್, ಆಕ್ಷನ್. ಈ 4 ಸರಿ ಮಾಡಿಕೊಂಡ್ರೆ ಮ್ಯಾನಿಫೆಸ್ಟೇಷನ್ ಸುಲಭ. ಓಕೆ, ಈಗ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ? ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಆಸೆ ಏನಿದೆ ಅದು ರಿಯಾಲಿಟಿಗೆ ಕನ್ವರ್ಟ್ ಆಗೋದೇ ಮ್ಯಾನಿಫೆಸ್ಟೇಷನ್. ಓಕೆ. ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದರೆ ಅದಕ್ಕೆ ಟೈಮ್ ಬೇಕು. ಸೊ ನಮ್ಮ ವೀಕ್ಷಕರಿಗೆ ಹೇಳ್ತೀನಿ, ಈ ಒಂದು ವಿಡಿಯೋ ಯಾರ್ಯಾರಿಗೆ ಸಿಗ್ತಿದೆ ಯೂನಿವರ್ಸ್ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಸಿಗ್ತಿರೋದು ಯೂನಿವರ್ಸ್ ಇಚ್ಛೆ ಇದ್ರೆ ಮಾತ್ರ ಈ ವಿಡಿಯೋ ನೋಡಲಿಕ್ಕೆ ಸಾಧ್ಯ. ಸೊ ಮೊದಲನೇದಾಗಿ ಯಾರ್ಯಾರು ನೋಡ್ತಿದ್ದೀರಾ ನೀವೆಲ್ಲರೂ ಒಂದು ಇಂಟೆನ್ಷನ್ನ ಫಿಕ್ಸ್ ಮಾಡ್ಕೊಳ್ಳಿ. ಏನಾದರೂ ನಾನು 21 ದಿನದಲ್ಲಿ ಈ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ. ಸೊ ಅದರ ಜೊತೆ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದರೆ ಅರ್ಧ ಗಂಟೆಗೆ ಒಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಸೊ ಕ್ಲಾಕಲ್ಲಿ ಅಲಾರಾಮ್ನ ಫಿಕ್ಸ್ ಮಾಡಿ. ಅರ್ಧ ಗಂಟೆಗೆ ನಿಮ್ಗೆ ಏನು ಕಾರ್ ಬೇಕು ಅಥವಾ ಒಂದು ವೆಹಿಕಲ್ ಬೇಕು ಅಥವಾ ಮನೆ ಆಗಬೇಕು ಅಥವಾ ಒಂದು ಡೈಮಂಡ್ ನೆಕ್ಲೆಸ್ ತೊಗೊಳ್ಬೇಕು, ಏನಾದರೂ ಇರ್ಬೋದು. ಅಥವಾ ಈ ಮಂತಲ್ಲಿ ನಾನು 1 lakh ಅರ್ನ್ ಮಾಡಬೇಕು ಅನ್ನೋದಿರ್ಬೋದು. ಸೊ ಜಸ್ಟ್ ಇಂಟೆನ್ಷನ್ನ ಗೋಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಗಂಟೆಗೆ ಒಂದ್ಸರಿ ನಿಮ್ಮ ಫ್ರೀಕ್ವೆನ್ಸಿ ಯಾವ ಲೆವೆಲ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಂದರೆ ನೀವು ಅದ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಸೊ ಪಾಸಿಟಿವ್ ಮಾತಾಡ್ತಿದ್ದೀರಾ, ನೆಗೆಟಿವ್ ಮಾತಾಡ್ತಿದ್ದೀರಾ. ಅರ್ಧ ಗಂಟೆಗೆ ಒಂದ್ಸರಿ ಅಲಾರಾಮ್ನ ಫಿಕ್ಸ್ ಮಾಡಿ, ಕ್ಲಾಕ್ನ ಫಿಕ್ಸ್ ಮಾಡಿಬಿಟ್ಟು ನಿಮ್ಮ ಫ್ರೀಕ್ವೆನ್ಸಿನ ಚೆಕ್ ಮಾಡಿ. ಅದು ಅಲೈನ್ ಆಗಿದೆಯಾ ಇಲ್ವಾ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ 21 days ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ಆಗುತ್ತೆ. ಓಕೆ, ಆದರೆ ಈ ಥರ ಮ್ಯಾನಿಫೆಸ್ಟೇಷನ್ ಅಂದಾಗ ಕೆಲವರು ದುಡಿದೇನೆ ಸುಮ್ಮನೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಆಗ್ಬಿಡುತ್ತಾ, ಕಷ್ಟಪಡದೇ ಇದ್ರೆ ಇದೆಲ್ಲ ಬಂದ್ಬಿಡುತ್ತಾ ಅಂತಾನು ಪ್ರಶ್ನೆ ಮಾಡ್ತಾರೆ. ಅವ್ರಿಗೇನು ಹೇಳ್ತೀರಾ ಅಂತ? ಖಂಡಿತ ಇಲ್ಲ, ಎಫರ್ಟ್ಸ್ ಹಾಕ್ಲೇಬೇಕು. IAS ಆಫೀಸರ್ ಆಗಬೇಕು ಅನ್ನೋದು ಗೋಲ್ ಇದೆ. ಬಟ್ IAS ಆಫೀಸರ್ಗೆ ಎಕ್ಸಾಮ್ ಕಟ್ಟಬೇಕು, ಎಕ್ಸಾಮ್ ಬರಿಬೇಕು. ಅದರಲ್ಲಿ ಏನಿದೆ ಅದು ಎಫರ್ಟ್ಸ್ನ ಹಾಕಿ ಚೆನ್ನಾಗಿ ಬರಿಬೇಕು. ಮಿಕ್ಕಿದ್ದು ಯೂನಿವರ್ಸ್ಗೆ ಬಿಡ್ತೀವಿ. ಸೊ ಸರೆಂಡರ್ ಮಾಡಿದಾಗ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ. ಸೊ ಮೇನ್ ಆಗಿ ವರ್ಕೌಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನೇ ಮಾಡಿ, ಜಿಮ್ಮಿಗೆ ಹೋಗ್ಬೇಕು, ನಾನು ವೆಯ್ಟ್ ಲಾಸ್ ಆಗಬೇಕು ಅಂದರೆ ವರ್ಕ್ ಮಾಡಬೇಕು. ಜಿಮ್ಮಿಗೆ ಹೋಗ್ದಲ್ಲೇ ನಮ್ಮ ಮನೇಲಿ ಕುತ್ಕೊಂಡು ಕಣ್ಣು ಮುಚ್ಕೊಂಡು ನಾನು ಮೆಡಿಟೇಷನ್ ಮಾಡ್ತೀನಿ ಅಂದರೆ ಎಲ್ಲಿಂದ ಸಾಧ್ಯ? ಸೊ ಎಫರ್ಟ್ಸ್ ಹಾಕಿ ವರ್ಕ್ ಮಾಡಿ. ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಇಟ್ಸ್ ಟೇಕ್ ಟೈಮ್. ಸೊ ಅದನ್ನ ಯೂನಿವರ್ಸ್ಗೆ ಬಿಟ್ಬಿಡಿ, ಡೆಸ್ಪರೇಷನ್ ಆಗೋದು ಬೇಡ. ಯೂನಿವರ್ಸ್ ಅಂದ್ರೆ ಏನು ಅಂತ? ಯೂನಿವರ್ಸ್ ಅಂದರೆ ಒಂದು ಅಗಾಧವಾದ ಶಕ್ತಿ. ಸೊ ನಮ್ಮ ಒಂದು ಇದರಲ್ಲಿ ಪ್ರಕೃತಿ ಅಂತ ಕರಿತೀವಿ. ಅಂದರೆ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ ದೇವಿ, ಪರಮಪುರುಷ ಶ್ರೀಹರಿ. ಸೊ ಇಡೀ ಯೂನಿವರ್ಸ್ ಅಂದರೆ ಪ್ರಕೃತಿ. ಯೂನಿವರ್ಸಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಮ್ಮ ಆಸೆಗಳು ಫುಲ್ಫಿಲ್ ಆಗೋದಕ್ಕೆ ಯೂನಿವರ್ಸ್, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಏನು ಕಳಿಸ್ತೀವಿ, ನಾ ಆಗಲೇ ಹೇಳಿದೆ, ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಥಿಂಕ್, ವಾಟ್ ಎವರ್ ಯು ಥಾಟ್, ಯು ಅಟ್ರಾಕ್ಟ್ ಅಂತ. ಸೊ ನಾವು ಏನೇನು ಫೀಲಿಂಗು, ಥಾಟು ಏನೇನು ಮಾಡ್ತೀವಿ ಪ್ರತಿ ಕ್ಷಣ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ಯೂನಿವರ್ಸ್ಗೆ ಅದು ಸಿಗ್ನಲ್, ಸಂದೇಶನ ಕೊಡ್ತಾ ಇರುತ್ತೆ. ಸೊ ಯೂನಿವರ್ಸ್ ತಥಾಸ್ತು ಅಂತ ಹೇಳಿ ನಾವೇನೇನು ಅನ್ಕೊಂಡಿರ್ತೀವಿ ಅದನ್ನ ಅದು ಫುಲ್ಫಿಲ್ ಮಾಡ್ತಾ ಹೋಗುತ್ತೆ. ಯೂನಿವರ್ಸ್ ನಿಜವಾಗ್ಲೂ ಕೇಳಿದನ್ನೆಲ್ಲ ಕೊಡುತ್ತಾ? ಇದು ನಂಬೋದು ಹೇಗೆ ಅಂತ? ಖಂಡಿತ ಹೌದು. ನಮ್ಮ ಸಬ್ಕಾನ್ಷಿಯಸ್ ಮೂಲಕ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಯೂನಿವರ್ಸ್ಗೆ ಸಂದೇಶ ಕೊಡ್ತಾ ಇರುತ್ತೆ ಅಂತ. ಯೂನಿವರ್ಸ್ ಏನು ಹೇಳುತ್ತೆ ಅಂದರೆ, ನಿಮ್ಮ ಆಜ್ಞೆ, ನಾನು ಏನು ವಾಟ್ ಎವರ್ ಯು ಕಮಾಂಡ್ ನಾನು ಫುಲ್ಫಿಲ್ ಮಾಡ್ತೀನಿ ಅನ್ನೋದು ಯೂನಿವರ್ಸ್ ಇದು ಮಾಡೋದು. ಸೊ ಎಲ್ಲದಕ್ಕೂ ಯೂನಿವರ್ಸ್ ನೀವು ಅಳ್ತಾ ಇದ್ದೀರಾ, ಅಳೋದನ್ನೇ ಜಾಸ್ತಿ ಮಾಡುತ್ತೆ, ರೀಸನ್ಸ್ನ ಕೊಡುತ್ತೆ. ಇವತ್ತು ಅಳ್ತಿದ್ದೀರಾ, ಯಾವುದೋ ಒಂದು ಕಾರಣಕ್ಕೆ ಅಳ್ತಿದ್ದೀರಾ ಅಂದರೆ ನಾಳೆ ಡಬ್ಬಲ್ ಅಳೋದಕ್ಕೆ ರೀಸನ್ಸ್ನ ಕೊಡುತ್ತೆ. ಇವತ್ತು ನಗ್ತಾ ಇದ್ದೀರಾ ಅಂದರೆ ನಾಳೆ ನಗೋದಕ್ಕೆ ಡಬ್ಬಲ್ ಕಾರಣನ ಕೊಡುತ್ತೆ. ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಅಂದರೆ ನಾಳೆ ಡಬ್ಬಲ್ ಸೆಲೆಬ್ರೇಷನ್ ಮಾಡಿಸುತ್ತೆ. ಬೇಕಾದ್ರೆ ಮಾಡ್ಬೋದು. ನೀವು ಎತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಯಾವಾಗಲೂ ಹಳೇದನ್ನ ದುಃಖನ ಹೇಳ್ಕೊಂಡು ನಿಂತ್ಕೊಳ್ಳಿ, ನಾಳೆ ಡಬ್ಬಲ್ ನಿಮಗೆ ನೆನಪು ಕೊಡುತ್ತೆ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಏನಂದರೆ ಲೆಫ್ಟ್ ಬ್ರೈನು, ರೈಟ್ ಬ್ರೈನು. ಸೊ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ನಾನು. ಸೊ ಒಂದು ಕೊಂಡಿ ಥರ, ಈಗ ಒಬ್ಬರ ಬಗ್ಗೆ ಒಂದು ಒಳ್ಳೆ ಥಾಟ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ಒಳ್ಳೇದು ಮೆಮೊರಿ, ಏನಾದರೂ ಒಳ್ಳೆ ದಿನಗಳನ್ನ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದೇನೋ ಮೆಮೊರಿ ಬರುತ್ತೆ, ಸ್ವೀಟ್ ಮೆಮೊರಿ, ಅದಕ್ಕೆ ಇನ್ನೊಂದೇನೋ ಬರುತ್ತೆ. ಸೊ ಆ ರೀತಿಯಾಗಿ ನೀವು ಯೂನಿವರ್ಸ್ನ ಖಂಡಿತ ನಂಬಬೇಕು. ಯೂನಿವರ್ಸ್ನ ನಂಬಿದ್ರೆ ಮಾತ್ರ ನಿಮಗೆ ಎಲ್ಲವೂ ಆಗೋದು. ಯೂನಿವರ್ಸ್ ಇದ್ದೇ ಇದೆ, ನಂಬಲಿ ಬಿಡ್ಲಿ ಯೂನಿವರ್ಸ್ ಇರುತ್ತೆ. ನಿಮ್ಮ ಫೀಲಿಂಗ್, ಥಾಟ್, ಬಿಲೀಫ್, ಆ್ಯಕ್ಷನ್ ಮೂಲಕ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ಲಾ ಆಫ್ ಅಟ್ರಾಕ್ಷನ್ ಏನು ನೀವು ಬಯಸಿರ್ತೀರೋ ಅದು ನಿಮಗೆ ಕೊಡ್ತಾ ಹೋಗುತ್ತೆ. ಸೊ ಯೂನಿವರ್ಸ್ ಖಂಡಿತ ಇದೆ. ಈಗ ಸೀಕ್ರೆಟ್ ಒಂದು ಬುಕ್ನ ಸುಮಾರು ಜನ ಫಾಲೋ ಮಾಡ್ತಾರೆ, ಯೂನಿವರ್ಸ್ ಲಿಸನ್ಸ್ ಅಂತ ಹೇಳ್ತಾರೆ, ಇದೇ ಕಾನ್ಸೆಪ್ಟ್ ಅಲ್ಲೇ ಹೋಗುತ್ತೆ. ಹೌದು. ಈಗ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಿದ್ದೆ, ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡೋದಾದ್ರೆ? ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನೀವೇನು ಅನ್ಕೊಳ್ತೀರಾ ಅದನ್ನು ಪ್ರೂವನ್ ಮಾಡೋದಷ್ಟೇ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ. ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲಪ್ಪ, ನಂಗೆ ಇವತ್ತು ತಿಂಗಳು ಸರಿನೇ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ, ನೀವೇನು ಅಂದ್ಕೊಂಡಿದ್ದೀರಾ, ಈ ತಿಂಗಳು ಸರಿ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಲಿಸನ್ ಮಾಡುತ್ತೆ. ನೀವು ಹೇಳಿಲ್ಲ ಅನ್ನೋ ನಿಮ್ಮ ಫೀಲಿಂಗು, ನಿಮ್ಮ ಥಾಟ್ಸಲ್ಲೇ ಅದು ಗೊತ್ತಾಗತ್ತೆ. ಅದು ತುಂಬ ಚುರುಕು. ಸೊ ಅದೇನು ಮಾಡುತ್ತೆ, ಅದನ್ನು ಪ್ರೂವನ್ ಮಾಡುತ್ತೆ. ಅದೇ ನಂಗೆ ಈ ತಿಂಗಳು ಸಕ್ಕತ್ತಾಗಿದೆ, ಲಕ್ಕಿ ಮಂತ್, ಈ ಮಂತು ಸೆಪ್ಟೆಂಬರ್ ಮಂತ್ ಲಕ್ಕಿ ಮಂತು. ಸೊ ನಾ ಏನು ಅನ್ಕೊಂಡ್ರು ಆಗತ್ತೆ ಅಂತ ನೀವು ನೋಡ್ತಾ ಹೋಗಿ, ಖಂಡಿತ ಆಗತ್ತೆ. ನಾವೇನು ಅನ್ಕೋತೀವಿ ಅದಾಗುತ್ತೆ. ಅದು ಸಬ್ಕಾನ್ಷಿಯಸ್ ಮೈಂಡ್ ಕೆಲಸನೇ ಅಷ್ಟು. ನಾವೇನು ಅನ್ಕೊಳ್ತೀವಿ
ಅದನ್ನ ಪ್ರೂವನ್ ಮಾಡೋದಷ್ಟೇ ಸಬ್ಕಾನ್ಶಿಯಸ್ ಮೈಂಡ್ ಕೆಲಸ. ಈಗ ಮ್ಯಾನಿಫೆಸ್ಟೇಷನ್ ಅಲ್ಲಿ ಬರೆಯುವಂತ ಪ್ರಾಸೆಸ್ ಕೂಡ ಇದೆ ಅಂತ ಹೌದು. ಹೇಳ್ತಾರೆ, ಅದ್ ಹೇಗೆ ಅಂತ? ಖಂಡಿತ ಬರೆಯೋದು ನನ್ನ ಒಂದು ಇದರಲ್ಲಿ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಅಂತ ಮಾಡ್ತೀನಿ. ಓಕೆ. 2018 ಇಂದ ಕೇವಲ ಬರೆಯೋದ್ರಿಂದನೇ ನನ್ನ ಇಡೀ ಲೈಫ್ನ ಚೇಂಜ್ ಮಾಡ್ಕೊಂಡೆ. ಹ್ಮ್. ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ನೀವು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ. ಹ್ಮ್. ಸೊ ಅದು ಆಲ್ರೆಡಿ ನಾನು ವರ್ಷದಲ್ಲೇ ಬರೆದ್ಬಿಟ್ಟಿದ್ದೆ. ಒಬ್ಬ ನಂಗೆ ಸಿಗತ್ತೆ ಸಿಗಲ್ಲ ನಂಗೆ ಗೊತ್ತಿಲ್ಲ. ನಾನು ಯೂನಿವರ್ಸ್ಗೆ ಡಿಕ್ಲೇರ್ ಮಾಡಿ ನಾನು ಏನು ಬರ್ದಿರ್ತೀನಿ ಅದು ಹಾಗೇ ಆಗತ್ತೆ. ಓಕೆ. ಎವ್ರಿ ಮಂತ್ ಈಗ ಏನು ಆಗಸ್ಟ್ ಮುಗಿಯೋದ್ರೊಳಗೆ ನಾನು ಮಂತ್ ಎಂಡಲ್ಲಿ ಲೆಟರ್ ಬರಿತೀನಿ, ಹ್ಮ್. ಮಂತ್ಲಿ ಡಿಕ್ಲರೇಷನ್ ಅಂತ. ಹ್ಮ್. ಸೊ ಸೆಪ್ಟೆಂಬರ್ ಮಂತ್ ಹಿಂಗೆ ಬರ್ದಿರ್ತೀನಿ, ಅದು ಹಂಗೆ ಆಗತ್ತೆ. ಹ್ಮ್. ಆಕ್ಚುಲಿ ನಾನು ನಿಮ್ದು ಕೂಡ ಬರ್ದಿದ್ದೆ, ಟು ಬಿ ಹಾನೆಸ್ಟ್. ಓಕೆ, ನನ್ನನ್ನು ಇನ್ವೈಟ್ ಮಾಡ್ತೀರಾ ಅಂತ. ಸೊ ಎಸ್, ಯೂನಿವರ್ಸ್ ತಥಾಸ್ತು ಅಂತ. ಸೊ ಥ್ಯಾಂಕ್ಸ್ ಟು ಯೂನಿವರ್ಸ್. ಸೊ ಬರೆಯೋದ್ರಿಂದ ಎಲ್ಲವನ್ನ ಪಡ್ಕೊಳ್ಬೋದು. ಹೇಗ್ ಶುರು ಮಾಡ್ಬೇಕು, ಹೇಗ್ ಬರಿಬೇಕು? ಈಗ ನಮ್ಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಓಕೆ, ಈಗ ನಾನು ಎಲ್ಲಿಂದ ಶುರು ಮಾಡ್ಬೇಕು? ಅಂದ್ರೆ ನೀವು ಥ್ಯಾಂಕ್ ಯು ಯೂನಿವರ್ಸ್ ಇಂದ ಸ್ಟಾರ್ಟ್ ಮಾಡಿ. ನಿಮ್ದು ಏನಿದೆ ಅದು ತುಂಬಾ ಸಕ್ಸಸ್ ಸ್ಟೋರಿ ಬಂದ್ಬಿಟ್ಟಿದೆ. ಓಕೆ. ಸೊ ನಮ್ಮ ವೀಕ್ಷಕರಿಗೂ ಅದನ್ನ ಹೇಳ್ತೀನಿ, ಸಕ್ಸಸ್ ಸ್ಟೋರಿನ ನಿಮ್ಮ ಒಂದು ಚಾನೆಲ್ ಅಲ್ಲಿ ಹಾಕ್ಲಿ. ಓಕೆ. ಸೊ ಏನು ಬೇಡ, ನಿಮ್ದು ಏನಾದ್ರು ಇಮಿಡಿಯೇಟ್ ಒಂದು ವೀಕಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು, ಹ್ಮ್. ಅಥವಾ ಎಲ್ಲೋ ಒಂದ್ ಕಡೆ ದುಡ್ಡು ಕೊಡ್ಬೇಕು ಯಾರಿಗೋ ಒಂದ್ ಕಡೆ, ಹ್ಮ್. ಜಸ್ಟ್ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಯೂನಿವರ್ಸ್ನ ನೋಡಿ ಕೇಳ್ಕೊಳ್ಳಿ. ಹ್ಮ್. ನಂಗೆ ಇನ್ನೊಂದು ವೀಕಲ್ 1,00,000 ಬರಬೇಕು, ನಾನು ಯಾರಿಗೋ ದುಡ್ಡು ಕೊಡಬೇಕು, ಅಥವಾ ನನಗೆ ಏನೋ ಒಂದು ಹ್ಮ್. ಇಮಿಡಿಯೇಟ್, ಅಂದ್ರೆ ಅದು ಎಮರ್ಜೆನ್ಸಿ ಇರಬೇಕು, ಹ್ಮ್. ನೀಡ್ ಇರಬೇಕು. ಅದು ಯೂನಿವರ್ಸ್ಗೆ ಗೊತ್ತಿರುತ್ತೆ ನಿಮ್ದು ಏನು ಬರ್ನಿಂಗ್ ಡಿಸೈರ್ ಅಂತೀವಿ. ಸೊ ಅದನ್ನ ಕೇಳ್ಕೊಂಡು ಮನೆಗೆ ಬಂದ್ಬಿಟ್ಟು ಡೈರಿ ತೆಗೆದ್ಬಿಟ್ಟು ಅಥವಾ ಒಂದು ಪುಸ್ತಕ ತೆಗೆದ್ಬಿಟ್ಟು ಹ್ಮ್. ಗ್ರೀನ್ ಕಲರ್ ಪೆನ್ನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ಈ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನೀವೇನು ಕೇಳಿರ್ತೀರಾ ಇಂಟೆನ್ಷನ್. ಫಾರ್ ಎಕ್ಸಾಂಪಲ್ ನಂಗೆ 1,00,000 ಬೇಕು ಇನ್ನೊಂದು ವೀಕಲ್ಲಿ, ನಾನು ಅಡ್ಜಸ್ಟ್ ಮಾಡಿ ಯಾರಿಗೋ ಕೊಡಬೇಕು ಅಂತ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್, ಐ ಗಾಟ್ 1,00,000 rupees ವಿತ್ ಯುವರ್ ಬ್ಲೆಸ್ಸಿಂಗ್ಸ್. ಆಗೋಕ್ ಮುಂಚೆನೆ. ಆಗೋಕ್ಕಿಂತ ಮುಂಚೆನೆ ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಾವು ಅಪ್ಲಿಕೇಶನ್ ಇಡಲ್ಲ. ಹ್ಮ್. ದೇವ್ರ ಮುಂದೆ ಅತ್ ಕೊಡು ಇತ್ ಕೊಡು, ನಂಗೆ ಮನೆ ಆಗಿಲ್ಲ, ನಂಗೆ ಸೈಟ್ ಆಗಿಲ್ಲ, ನಂಗೆ ದುಡ್ಡು ಬೇಕು ಅಂತ ಕೇಳಲ್ಲ. ಹ್ಮ್. ಆಲ್ರೆಡಿ ಆಗಿದೆ, ಹ್ಮ್. ದೇವ್ರ ತಥಾಸ್ತು ಅಂದಿದ್ದಾನೆ, ಆಲ್ರೆಡಿ ಆಗಿದೆ. ಆದಾಗ ನೀವು ಎಷ್ಟು ಫೀಲ್ ಮಾಡ್ತೀರಾ, ಎಷ್ಟು ಖುಷಿ ಇರ್ತೀರಾ. ಈಗ 6 ತಿಂಗಳಾದ್ಮೇಲಿಂದ ಮನೆ ಆಗ್ಬೇಕು ಅಂತಾರೆ ಎಲ್ರು, ಹ್ಮ್. ಗೃಹ ಪ್ರವೇಶ ಆಗ್ಬೇಕು. ಗೃಹ ಪ್ರವೇಶ ಆಗೋಗಿದೆ, ಆಲ್ರೆಡಿ ಮನೆ ಇದೆ ಹ್ಮ್. ನಿಮ್ ಕಣ್ ಮುಂದೆ. ನೀವೆಷ್ಟು ಫೀಲ್ ಮಾಡ್ತೀರಾ, ಹ್ಮ್. ಎಷ್ಟು ಖುಷಿನ ವ್ಯಕ್ತಪಡಿಸ್ತೀರಾ. ಸೊ ಆ ಒಂದು ಇದನ್ನ ಫೀಲ್ ಮಾಡ್ತಾ ನೀವು ಗ್ರೀನ್ ಕಲರ್ ಪೆನ್ನಲ್ಲಿ ದಿನ ಇದನ್ನ ಮಾಡಿದ್ರೆ ಸಾಕು. ಒಂದು 3 days ಮಾಡಿ, ಹ್ಮ್. ಒಂದೇ ದಿನಕ್ಕೆ ರಿಸಲ್ಟ್ ಸಿಗುತ್ತೆ. ಈಗ ಬರೆಯಕ್ ಬರಲ್ಲ ಅಥವಾ ಬರೀಲಿಲ್ಲ, ಹಾಗೆ Okay. ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅನ್ನೋರು ಏನ್ ಮಾಡ್ಬೇಕು? ಸೊ ಅಫರ್ಮೇಷನ್ ಮೇನ್ ಆಗಿ ರಾತ್ರಿ ಬೆಳಗ್ಗೆ, ಅಂದ್ರೆ ಸಬ್ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡೋದು ರಾತ್ರಿ. ಹ್ಮ್. ನಾವು ಹಾಕುವಂತ ಬೀಜ ರಾತ್ರಿ ಏನು ಹಾಕಿರ್ತೀವಿ ಅದು ಮುಂದಿನ ಫ್ಯೂಚರ್ಗೆ ಅದು ಡೆವಲಪ್ ಮಾಡುತ್ತೆ. ಹ್ಮ್. ಹ್ಮ್. ಓಕೆ, ಸೊ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಪಾಸಿಟಿವ್ ಆಗಿ ಹ್ಮ್. ನನ್ನ ಲೈಫ್ ಚೇಂಜ್ ಆಗ್ತಿದೆ. ತುಂಬಾ ಜನ ವೀಕ್ಷಕರು ನಾಳೆ ಬಗ್ಗೆ ಚಿಂತೆ ಮಾಡ್ತಾರೆ, ದುಡ್ಡಿಲ್ಲ, ನಾಳೆ ಏನು, ಇವತ್ತೇ ಚೆನ್ನಾಗಿಲ್ಲ, ನಾಳೆ ಇನ್ನೇನು ಅಂತ. ಹ್ಮ್. ಸೊ ಇದನ್ನ ಮಾಡ್ದಲೆ ನಂದು ನಾಳೆ ಚೆನ್ನಾಗಿದೆ, ಟುಮಾರೋ ಇಸ್ ಸೂಪರ್ ಡೇ, ಲಕ್ಕಿ ಡೇ, ಹ್ಮ್. ನಂಗೆಲ್ಲವೂ ಚೆನ್ನಾಗಾಗ್ತಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆ ಗ್ರಾಟಿಟ್ಯೂಡ್ ಸಲ್ಲಿಸೋದ್ರಿಂದ ಖಂಡಿತ ಆಗುತ್ತೆ. ಓಕೆ. ನಾವೇನಾದ್ರೂ ಒಂದನ್ನ ಮ್ಯಾನಿಫೆಸ್ಟ್ ಮಾಡಿರ್ತೀವಿ ಓಕೆ ಅಥವಾ ಬರ್ದಿರ್ತೀವಿ ಅಥವಾ ಅಫರ್ಮೇಷನ್ ಅಲ್ಲಿ ಅನ್ಕೊಂಡಿರ್ತೀವಿ, ಓಕೆ ಅದು ರಿಯಾಲಿಟಿಗೆ ಬರೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಸಾಧಾರಣವಾಗಿ? ಸಾಧಾರಣವಾಗಿ ಅಂದ್ರೆ ಇದಕ್ಕೆ ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ಹ. ಈಗ ನೀವೊಂದು ಹೋಟೆಲ್ಗೆ ಹೋಗ್ತೀರಾ, ಹ್ಮ್. ಏನೋ ಒಂದು ಆರ್ಡರ್ ಮಾಡ್ತೀರಾ, ಹ್ಮ್. ದೋಸೆ ಬೇಕು ಅಥವಾ ನಂಗೆ ಇಡ್ಲಿ ಬೇಕು ಅಂತ. ಹ್ಮ್. ಸರಿ, ಬರ್ತೀರಾ, ಒಂದು ಟೇಬಲ್ ಮೇಲೆ ಕುತ್ಕೊಂತೀರಾ, ಹ್ಮ್. ಸರಿ ಅಲ್ಲಿ ಕುತ್ಕೊಂತೀರಾ, ಹ್ಮ್. ಪಕ್ಕದ ಟೇಬಲ್ಗೆ ಬಂದಿರುತ್ತೆ, ಒಂದು 10 ನಿಮಿಷ 15 ನಿಮಿಷ ನೀವು ಕಾಯ್ತೀರಾ, ದುಡ್ಡು ಕೊಟ್ಟಿರ್ತೀರಾ, ರೆಸಿಪ್ಟ್ ಬಂದಿರುತ್ತೆ, ನೀವು ಕಾಯ್ತೀರಾ, ವೆಯ್ಟರ್ ಮಾಡ್ತಿರ್ತಾರೆ. ಇಲ್ಲಪ್ಪ ನಂಗೆ ದೋಸೆ ಬೇಡ, ನಂಗೆ ಇಡ್ಲಿ ಬೇಕು ಅಂತೀರಾ, ಇಡ್ಲಿ ಬೇಡ ನಂಗೆ ಉಪ್ಪಿಟ್ಟು ಬೇಕು ಅಂತೀರಾ. ಅಲ್ಲೇನಾಗತ್ತೆ, ದೋಸೆ ಮಾಡ್ತಿರ್ತಾರೆ, ಸಡನ್ನಾಗಿ ಇಡ್ಲಿ ಅಂದಾಗ ಇಡ್ಲಿ ಮಾಡ್ತಾರೆ. ಹ್ಮ್. ಇಡ್ಲಿ ಬೇಡಪ್ಪ ನಂಗೆ ಉಪ್ಪಿಟ್ಟು ಅಂದ್ರೆ ಅದು ಬಿಟ್ಟು ಉಪ್ಪಿಟ್ಟಿಗೆ ಹೋಗ್ತಾರೆ. ಹ್ಮ್. ಸೊ ದೋಸೆ ಇಡ್ಲಿಗೆನೆ ನಮಗೆ ಟೈಮ್ ಕೊಡಲೇಬೇಕು ಅಂದಮೇಲೆ ನಮ್ಮ ಕರ್ಮದ ಆಧಾರಿತ, ನಾನು ಆಗ್ಲೇ ಹೇಳಿದೆ FTBA, ನಿಮ್ಮ ಫೀಲಿಂಗ್, ಥಾಟು, ಬಿಲೀಫು, ಆಕ್ಷನು ಯೂನಿವರ್ಸ್ಗೆ ಅಲೈನ್ ಆಗಿತ್ತು ಅಂದ್ರೆ ನಾಳೆನೆ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಹ್ಮ್. ಈ ಕ್ಷಣನೇ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಹ್ಮ್. ಡಿಪೆಂಡ್ಸ್ ಅಪಾನ್ ಯುವರ್ ಕರ್ಮ, ಡಿಪೆಂಡ್ಸ್ ಅಪಾನ್ ಯುವರ್ ಫೀಲಿಂಗ್, ಥಾಟ್ಸ್, ಬಿಲೀಫ್, ಆಕ್ಷನ್. ಹ್ಮ್. ಸೊ ಒಂದು ಇಡ್ಲಿನೇ ಆಗ್ಬೇಕಂದ್ರೆ ಟೈಮ್ ತಗೊಳುತ್ತೆ ಅಂದ್ರೆ, ಸೊ ನಾನು ವೀಕ್ಷಕರಿಗೆ ಏನೇ ಹೇಳೋದು ಅಂದ್ರೆ, ಒಂದು ಇಂಟೆನ್ಷನ್ನ ಫಿಕ್ಸ್ ಮಾಡಿದ್ಮೇಲೆ ಮನೆ ಆಗಬೇಕು, ದುಡ್ಡು ಆಗಬೇಕು, ಅಥವಾ IAS ಆಫೀಸರ್ ಆಗಬೇಕು, ಇಟ್ಸ್ ಟೇಕ್ ಟೈಮ್. ಮಿನಿಮಮ್ 6 monthsನ ಬಿಡಿ. ಹ್ಮ್. ಅದರ ಮಧ್ಯದಲ್ಲಿ ಇನ್ನೊಂದು ಆಗಬೇಕು ಮತ್ತೊಂದು ಆಗಬೇಕು ಅಂತ ಕೇಳಬೇಡಿ, ಯಾಕೆಂದ್ರೆ ಯೂನಿವರ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ. ಹ್ಮ್. ಮೇನಾಗಿ ಯೂನಿವರ್ಸ್ ವರ್ಕ್ ಮಾಡೋದು ಯಾರ ಹತ್ರ ಕ್ಲಾರಿಟಿ ಇರುತ್ತೆ, ನನಗೆ ಇದ್ದೇ ಬೇಕು, ಬೇಕೇ ಬೇಕು ಅನ್ನೋದು ಬರ್ನಿಂಗ್ ಡಿಸೈರ್ ಅಂತೀವಿ, ಇದಾಗಲೇಬೇಕು ಅನ್ನೋರಿಗೆ ಖಂಡಿತ ಹಾಗೆ ಆಗುತ್ತೆ. ಸೊ ಇಟ್ಸ್ ಟೇಕ್ ಟೈಮ್. ಆ ಟೈಮ್ನ ಕೊಡಿ ಆ್ಯಂಡ್ ಸರೆಂಡರ್ ಮಾಡಿ, ಡೆಸ್ಪರೇಷನ್ ಆಗಬೇಡಿ, ಖಂಡಿತ ಆಗುತ್ತೆ. ಈಗ ಅಫರ್ಮೇಷನ್ ಅಂದ್ರೆ ಏನು ಅಂತ, ಹಾಗೆ ಅಫರ್ಮೇಷನ್ಸ್ನ ಹೇಗೆ ಮಾಡಬೇಕು ಅಂತ? ಓಕೆ, ಅಫರ್ಮೇಷನ್ ಅಂದರೆ ದೃಢೀಕರಣ.
ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ದೃಢೀಕರಣ ಅಂತ. ಹ್ಮ್. ಅಫರ್ಮೇಷನ್ನ ಯಾವ ರೀತಿ ಮಾಡೋದು ಅಂದರೆ ನಾನು ಆಗಲೇ ಹೇಳಿದೆ, ಥ್ಯಾಂಕ್ ಯು ಯೂನಿವರ್ಸ್, ನಿಮ್ಮ ಕೆಲಸ ಏನು ಆಗಬೇಕಾಗಿದೆ ಅದು ಆಲ್ರೆಡಿ ಆಗಿದೆ ಅಂತ. ನೀವು ಯೂನಿವರ್ಸ್ ಬದಲು ರಾಮ ಕೃಷ್ಣ ನಿಮಗೆ ಏನೋ ಫೇವ್ರೆಟ್ ಗಾಡ್ ಇದೆ ನೀವು ಸೇರಿಸ್ಕೊಳ್ಬೋದು. ಥ್ಯಾಂಕ್ ಯು ಗಾಡ್, ನನಗೆ ಈ ಕೆಲಸ ಆಯಿತು, ನನಗೆ ಜಾಬ್ ಸಿಕ್ತು, ನಾಳೆ ಇಂಟರ್ವ್ಯೂ ಇದೆ, ಇವತ್ತೇನೆ ನನಗೆ ಜಾಬ್ ಸಿಕ್ತು, ಥ್ಯಾಂಕ್ ಯು ಗಾಡ್. ಗ್ರ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಮಾಡೋದೇ ಅಫರ್ಮೇಷನ್. ಆಲ್ರೆಡಿ ಆಗಿದೆ ಅಂತ ಏನು ನಾವು ಸ್ಟಾರ್ಟ್ ಮಾಡಿ, ಫೀಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫೀಲಿಂಗ್ ಇಸ್ ದ ಸೀಕ್ರೆಟ್ ಆಫ್ ಕೀ ಅಂತ ನಮ್ಮ ಹೇಳಿದ್ದಾರೆ. ಸೊ ಹಾಗಾಗಿ ಫೀಲಿಂಗ್ ವೆರಿ ವೆರಿ ಇಂಪಾರ್ಟೆಂಟು. ನಿಮ್ಮ ವೈಬ್ರೇಷನು, ನಿಮ್ಮ ಫೀಲಿಂಗು, ನಿಮ್ಮ ಥಾಟು, ನಿಮ್ಮ ಬಿಲೀಫು, ನಿಮ್ಮ ಆ್ಯಕ್ಷನ್ ಇದಿಷ್ಟು ಅಲೈನ್ ಆಗಿದ್ರೆ ವರ್ಕ್ ಆಗುತ್ತೆ. ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡೋದು ಕೂಡ ಈ ಲಾ ಆಫ್ ಅಟ್ರಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಂತ ತಾವು ಹೇಳ್ತಿದ್ರಿ ಆಗ್ಲೇ. ಹೌದು, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ 100% ಹೌದು. ಯಾಕೆ ಲಾ ಆಫ್ ಅಟ್ರಾಕ್ಷನ್ ಇವತ್ತು ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂದರೆ, ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಏನೇನು ಹೇಳಿದಾರೋ ಆ ಎಲ್ಲವನ್ನ ನಾವು ಪಾಲಿಸ್ತೀವಿ. ಕ್ಷಮಾಪಣೆ ಮಾಡ್ತೀವಿ, ನಮಗೆ ನೋವು ಕೊಟ್ಟಿರೋರನ್ನ ಕ್ಷಮಿಸ್ತೀವಿ, ಹಳೆಯದನ್ನು ಯೋಚನೆ ಮಾಡಲ್ಲ, ಮುಂದಿಂದ ಏನಿದೆ ಅದ್ರ ಬಗ್ಗೆ ಮಾತ್ರ ನೋಡ್ತೀವಿ. ಆ್ಯಂಡ್ ನೀವು ಕೇಳಿದ್ರಿ ಭಗವದ್ಗೀತೆಯಲ್ಲಿ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಲ್ವಾ. ನಾವು ಕರ್ಮ ಮಾಡಬೇಕು. ನೀವು ಆಗಲೇ ಕೇಳಿದ್ರಿ, ನಾವು ಎಫರ್ಟ್ಸ್ ಹಾಕ್ದಲ್ಲೇ ಲಾ ಆಫ್ ಅಟ್ರಾಕ್ಟ್ ಖಂಡಿತ ಇಲ್ಲ. ಸೊ ಕರ್ಮ ಮಾಡು ಅಂತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಫಲ ಏನ್ ಮಾಡ್ತೀವಿ ನಾವು ಭಗವಂತನಿಗೆ ಬಿಡ್ತೀವಿ. ಸೊ ಇಲ್ಲೇನ್ ಮಾಡ್ತೀವಿ ನಾವು ಮ್ಯಾನಿಫೆಸ್ಟೇಷನ್, ನಂಗೆ 6 ತಿಂಗಳಲ್ಲಿ ಮನೆ ಆಗ್ಬೇಕು ಅಥವಾ 6 ತಿಂಗಳಲ್ಲಿ ನಾನು IAS ಆಫೀಸರ್ ಆಗ್ಬೇಕು, ಅದಕ್ಕೆ ನಾನು ಎಫರ್ಟ್ಸ್ ಹಾಕ್ತೀನಿ, ಓದ್ತೀನಿ, ಬರಿತೀನಿ, ಎಕ್ಸಾಮ್ ಬರಿತೀನಿ. ಫಲ ರಿಸಲ್ಟ್ ಏನಿದೆ ಅದು ನಾನು ಯೂನಿವರ್ಸ್ಗೆ ಬಿಡ್ತೀನಿ. ಸೊ ಸರೆಂಡರ್ ಮಾಡ್ತೀನಿ. ನೀವು ಇದು ಕೇಳಿದ್ದೀರಾ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಗತ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ. ಸೊ ಹಾಗೆ ಎಲ್ಲ ಪ್ರಯತ್ನ ಪಟ್ಟಿದ್ದಾಯ್ತು, ಇನ್ನು ನೀನೇ ಗತಿಯಪ್ಪ ಅಂತ ಹೇಗೆ ಹೋಗ್ತೀವಿ, ಹಾಗೆ ಸರೆಂಡರ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಸರೆಂಡರ್ ಆಗಿ ಡೆಸ್ಪರೇಷನ್ ಆಗ್ದಲ್ಲೇ ಬಿಟ್ಟಾಗ ಖಂಡಿತ ಆಗತ್ತೆ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಗೆ ಹೇಳಿರೋ ಒಂದೊಂದು ವಾಕ್ಯನು ಲಾ ಆಫ್ ಅಟ್ರಾಕ್ಷನು, ಕ್ವಾಂಟಮ್ ಫಿಸಿಕ್ಸ್ ನೀವು ನೋಡಿದ್ದೀರಾ ಅಲ್ವಾ, ನೀವು ಓದಿರ್ತೀರ 7th ಅಲ್ಲಿ ನಮ್ಮ ಫಿಸಿಕ್ಸಲ್ಲಿ. ಸೊ ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಕಣದಲ್ಲೂ ಪರಮಾತ್ಮ ಇದ್ದೇ ಇದ್ದಾನೆ. ಸೊ ಕಣದಲ್ಲೂ ಎನರ್ಜಿ ಇದೆ. ನಾವು ಹಾಕೊಂಡಿರೋ ಮೈಕಿಂದ ಇರ್ಬೋದು, ನಾವು ಹಾಕೊಂಡಿರೋ ಪ್ರತಿಯೊಂದರಲ್ಲೂ, ನಾವು ನೋಡ್ತಿರೋಂಥ ಸುತ್ತಲೂ ಕಣದಲ್ಲೂ ಭಗವಂತ ಇದ್ದಾನೆ, ಕಣದಲ್ಲೂ ಎನರ್ಜಿ ಇದೆ. ಈಗ ಕೆಲವರಿಗೆ ನೆಗೆಟಿವ್ ಥಾಟ್ಸ್ ಇರುತ್ತೆ, ಅಥವಾ ಹಿಂದೆ ಯಾವುದೋ ಪಾಸ್ಟ್ ಅಲ್ಲಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಹಾಗಾಗಿ ಅವ್ರು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳುವಾಗಲೇ ಆ ಬ್ಲಾಕೇಜ್ ನ ಇಟ್ಕೊಂಡು ಮಾಡ್ಕೊಂಡ್ರೆ ಅದು ಆಗುತ್ತಾ ಇಲ್ವಾ, ಅಥವಾ ಆ ಬ್ಲಾಕೇಜ್ ನ ಅವ್ರು ಹೇಗೆ ಕ್ಲಿಯರ್ ಮಾಡ್ಕೊಳ್ಬಹುದು? ಓಕೆ, ಬ್ಲಾಕೇಜಸ್ ಕ್ಲಿಯರ್ ಆಗಬೇಕು ಅಂದರೆ ಮೇಯ್ನಾಗಿ ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೊ ಆ ಥಾಟನ್ನ ಯಾರಿಗೆ ವೀಕ್ಷಕರಿಗೆ ಸಿಂಪಲ್ಲಾಗಿ ಹೇಳ್ತೀನಿ, ಏನಾದರೂ ಸಡನ್ನಾಗಿ ನೆಗೆಟಿವ್ ಥಾಟ್ ಬಂದರೆ ಕ್ಯಾನ್ಸಲ್ ಡಿಲೀಟ್ ಅಂದಾಗ ಸಬ್ಕಾನ್ಷಿಯಸ್ ಮೈಂಡ್ ಅದು ತಗೊಳ್ಳೋದಿಲ್ಲ, ಅದನ್ನು ಕಟ್ ಮಾಡುತ್ತೆ. ಬೇರೆ ಒಂದು ಏನು ನಾವು ಮಾತಾಡ್ತಿರ್ತೀವಿ ಅದನ್ನು ತಗೊಳುತ್ತೆ. ಸೊ ಏನೇ ನೆಗೆಟಿವ್ ಥಾಟ್ ಬಂದಾಗ ಅದನ್ನು ಹೇಳಿ. ಆ್ಯಂಡ್ ಪಾಸಿಟಿವ್ ಆಗಿ ಅಫರ್ಮೇಷನ್ ಮಾಡ್ತಾ ಇರೋದ್ರಿಂದ ನೆಗೆಟಿವ್ ಥಾಟ್ ಬರೋದಿಲ್ಲ. ಬಟ್ ಒಬ್ಬ ವ್ಯಕ್ತಿಗೆ ಮಿನಿಮಮ್ ಅಂದರೂ 60,000 ಬಂದೇ ಬರುತ್ತೆ. ಒಬ್ಬ ವ್ಯಕ್ತಿ ಥಾಟ್ನ ಯೋಚನೆ ಮಾಡ್ತಾನೆ, ಅದರಲ್ಲಿ 99.99% ನೆಗೆಟಿವೇ ಇರುತ್ತೆ, ಇನ್ನು 1% ಪಾಸಿಟಿವ್ ಇರುತ್ತೆ. ಸೊ ನೆಗೆಟಿವ್ ಬರಬಾರ್ದು ಅಂದರೆ ಈ ಅಫರ್ಮೇಷನ್ನು, ನೀವು ಯೂನಿವರ್ಸ್ನ ಹೆಚ್ಚಾಗಿ ನಮ್ದಷ್ಟು ನಿಮಗೆ ನೆಗೆಟಿವ್ ಅನ್ನೋದು ಬರೋದಿಲ್ಲ. ಈಗ ಸುಮಾರು ಸರಿ ಏನಾಗುತ್ತೆ ಅಂದ್ರೆ, ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಕೆಟ್ಟದಾಗತ್ತೆ ಅನ್ನೋ ಭಯನೇ ಜಾಸ್ತಿ ಇರುತ್ತೆ. ಏನಾದ್ರು ಕೆಟ್ಟದಾಗ್ಬಿಟ್ರೆ, ರೋಡಲ್ಲಿ ಹೋಗ್ತಾ ಇನಿ ಯಾರೋ ಬಂದು ಗುದ್ಬಿಟ್ರೆ, ಅಥವಾ ಮನೆಯವರಿಂದ ಆಚೆ ಹೋಗಿರ್ತಾರೆ ಅವ್ರಿಗೆ ಯಾರು ತೊಂದರೆ ಆಗ್ಬಿಟ್ರೆ, ಈ ಥರದೇ ಥಾಟ್ಸ್ ಸಾಕಷ್ಟು ಜನಕ್ಕೆ ರಿಪೀಟೆಡ್ ಆಗಿ ಬರ್ತಿರುತ್ತೆ. ಕೆಲವರು ಹೇಳ್ತಾರೆ ಮೆಡಿಟೇಟ್ ಮಾಡಿ ಅದೆಲ್ಲ ಸರಿ ಹೋಗುತ್ತೆ ಅಂತ. ಆ ಥರದವ್ರಿಗೆ ಈ ಥರ ನೆಗೆಟಿವ್ ಥಾಟ್ಸ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ? ಮೇನ್ ಆಗಿ ಸೆಲ್ಫ್ ಲವ್ ಇಲ್ಲ ಅಂತಾನೆ ಹೇಳ್ತೀನಿ. ನಮ್ಮನ್ನು ನಾವು ಪ್ರೀತಿಸ್ಕೋಬೇಕು. ನಮ್ಮ ಲೈಫಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಸೆಲ್ಫ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಮುಂದಿನ ಬಗ್ಗೆ ತುಂಬ ಯೋಚನೆ ಮಾಡೋರಿಗೆ ಈ ಥಾಟ್ ಬರುತ್ತೆ, ಫ್ಯೂಚರ್ ಏನಾಗುತ್ತೋ ಅನ್ನೋದು. ಮನುಷ್ಯ ತಪ್ಪು ಮಾಡೋದು ಮೇನ್ ಆಗಿ ಪಾಸ್ಟ್ದು ಏನೋ ಒಂದು ನಡೆದಿರುತ್ತೆ ಎಕ್ಸ್ಪೀರಿಯನ್ಸು, ಅದನ್ನು ಪ್ರೆಸೆಂಟಿಗೆ ಇಡ್ತಾನೆ. ಪಾಸ್ಟಲ್ಲಿ ಆಗಿದೆ ಪ್ರೆಸೆಂಟಲ್ಲಿ ಆಗಿಬಿಟ್ರೆ ಅನ್ನೋ ಭಯಕ್ಕೆ, ಫ್ಯೂಚರು ಹಿಂಗೆ ಆಗಿಬಿಟ್ರೆ, ನನ್ನ ಲೈಫ್ ಹಿಂಗೆ ಆಗಿಬಿಟ್ರೆ ಅನ್ನೋ ಭಯಕ್ಕೆ ಅವನು ಪಾಸ್ಟು ಪ್ರೆಸೆಂಟು ಫ್ಯೂಚರ್ನು ಹಾಳು ಮಾಡ್ಕೊತಾನೆ. ಬಟ್ ನಿನ್ನೆ ಏನಾಗಿತ್ತು ಅದನ್ನು ಅಳ್ಸೋಕ್ಕಾಗಲ್ಲ ಅಲ್ವಾ. ಸೊ ಇವತ್ತು ಏನು ಅಟ್ ಪ್ರೆಸೆಂಟ್ ಇದೆ, ವಿ ಆರ್ ದ ಕ್ರಿಯೇಟರ್. ಸೊ ನಮ್ಮ ಕೈಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಭಗವಂತನ ಸಹಾಯದಿಂದ. ಸೊ ಭಗವಂತನ ನಂಬಿ ನಾವು ಸರೆಂಡರ್ ಆಗಿ ಯೂನಿವರ್ಸ್ನ ನಂಬಿ ನಾವು ಇಡುವಂಥ ಹೆಜ್ಜೆ ಜಯ ಸಿಗತ್ತೆ. ಸೊ ನಮ್ಮ ಇದು ಖಂಡಿತ ನೆಗೆಟಿವ್ ಥಾಟ್ ಬರೋದಿಲ್ಲ. ಪಾಸಿಟಿವ್ ಆಗಿರಬೇಕು ಅಂದರೆ ಮೇನಾಗಿ ಸೆಲ್ಫ್ ಲವ್ ಮಾಡ್ಕೋಬೇಕು, ಕಾನ್ಫಿಡೆಂಟ್ ಇರಬೇಕು. ಲೈಫಲ್ಲಿ ಏನು ಮಿರಾಕಲ್ ಆಗ್ತಿದೆ, ದೇವರಿದ್ದಾನೆ, ನನ್ನ ಲೈಫ್ ಮಿರಾಕಲ್ ಆಗೇ ಆಗುತ್ತೆ ಅನ್ನೋ ಬಿಲೀವ್ ಇಟ್ಕೊಂಡ್ರೆ 100% ಇಲ್ಲ 1000% ಆಗುತ್ತೆ. ಸೆಲ್ಫ್ ಲವ್ ಅಂದ್ರೆ ಏನು, ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು?
ಸೆಲ್ಫ್ ಲವ್ ಅಂದರೆ ನಿಮ್ಮನ್ನ ನೀವು ಪ್ರೀತಿಸೋ ಅಂತ ಮೆಥಡು. ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು, ಇವತ್ತು ಮದುವೆ ಆದಮೇಲಿಂದ ಅತ್ತೆ ಮಾವ ಏನು ಅಂತಾರೆ ಅಂತ ಅವ್ರನ್ನವ್ರು ಕೂಗಿಸ್ಕೊತಾರೆ, ಗಂಡ ಏನು ಬೈತಾರೆ ಅಂತ ಅವ್ರನ್ನವ್ರು ಕೂಗಿಸ್ಕೊತಾರೆ, ಅಥವಾ ಮಕ್ಕಳು ಪ್ರೀತಿ ಮಾಡ್ತಿಲ್ಲ ಅಂತ ಅವ್ರನ್ನವ್ರು ಕೂಗಿಸ್ಕೊತಾರೆ. ಆ ಮದುವೆಗಿಂತ ಮುಂಚೆ ಇದ್ದಂಥ ಸ್ಟ್ರಾಂಗ್ನೆಸ್ಸು, ವಿಲ್ ಪವರು, ಕಾನ್ಫಿಡೆನ್ಸು ಯಾವುದೇ ಹೆಣ್ಮಗಳು ಮದುವೆ ಆದಮೇಲಿಂದ ಸಪೋರ್ಟ್ ಸಿಕ್ಕಿದ್ರೆ ಒಳ್ಳೆಯದು. ಸಪೋರ್ಟ್ ಸಿಗ್ಲಿಲ್ದಾಗ ಆ ಹೆಣ್ಣು ಕುಗ್ಗು ಬಿಡ್ತಾಳೆ. ಸೊ ಆ ಟೈಮಲ್ಲಿ ಮೇನ್ ಆಗಬೇಕಾಗಿರೋದು ಸೆಲ್ಫ್ ಲವ್. ಯಾವ ಹೆಣ್ಣು ತನ್ನನ್ನು ತಾನು ತನನ ಪಣಕ್ಕಿಟ್ಬಿಟ್ಟು ಬೇರೆಯವ್ರಿಗೆಲ್ಲ ಖುಷಿ ಕೊಡೋದಕ್ಕೆ ಹೋಗ್ತಾಳೆ, ಅಲ್ಲಿ ಅವಳು ಸೋತ್ಲು. ಸೊ ಇಡೀ ಪ್ರಪಂಚ ಏನೇ ಅನ್ನಿ, ನಾನು ಯಾವಾಗಲೂ ಹೇಳೋದು, ಇಡೀ ಪ್ರಪಂಚ ನಿಮ್ಮನ್ನು ಕೈ ಎತ್ತಿ ತೋರಿಸ್ಲಿ, ನೀನು ಸರಿ ಇಲ್ಲ, ನೀನು ಹಾಗೆ ಹಿಂಗೆ ಅಂತ, ಬಟ್ ನಿಮಗೆ ನೀವು ಯಾವತ್ತೂ ಕೈ ತೋರಿಸ್ಕೋಬೇಡಿ. ಸೊ ದಟ್ ಈಸ್ ಸೆಲ್ಫ್ ಲವ್. ಯಾವಾಗಲೂ ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವು, ನಾನು ಯಾವಾಗಲೂ ಮಾಡ್ತೀನಿ ಈ ಒಂದು ಸ್ಟೆಪ್ಪು. ಸೆಲ್ಫ್ ಲವ್ ಅನ್ನೋದು ವರ್ಡ್ಸ್ ಮ್ಯಾಜಿಕ್ ವೆಬಿನಾರಲ್ಲಿ ಇದೆ. ಜೊತೆಗೆ ನಾನು 2018 ನನ್ನ ಸೀಕ್ರೆಟ್ ಫಾರ್ಮುಲಾ ಇದು. ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಮೈ ಲೈಫ್, ಐ ಲವ್ ಮೈ ಸೆಲ್ಫ್ 3 ಬಾರಿ ಹೇಳಿ ಎದ್ದ ತಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಹಾಗೂ ಐ ಆಮ್ ಸೂಪರ್, ಐ ಆಮ್ ಸಕ್ಸಸ್, ಐ ಆಮ್ ಬ್ಯೂಟಿಫುಲ್. ಈ 3ನ್ನ ಪ್ರತಿದಿನ ಮಾಡ್ತಾ ಹೋಗಿ ಅವರಲ್ಲೇ ಸೆಲ್ಫ್ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಅವ್ರಿಗವ್ರು ಯಾವತ್ತೂ ಬೈಕೊಳ್ಳೋದು ಬೇಡ. ಪ್ರಪಂಚ ಏನೇ ಅನ್ನಲಿ, ಜನರು ಕೂತ್ರು ಅಂತಾರೆ, ನಿಲ್ತ್ರು ಅಂತಾರೆ, ಸಮಾಜ ಅಲ್ವಾ? ಸೊ ಅವ್ರನ್ನ ಅವರು ಯಾವತ್ತೂ ಡಿಗ್ರೇಡ್ ಮಾಡ್ಕೊಳ್ಳೋದು ಬೇಡ. ಅವರಿಗೆ ಅವರು ಯಾವಾಗಲೂ ಸೆಲ್ಫ್ ಕಾನ್ಫಿಡೆಂಟ್, ನಾನು ಏನೋ ಸಾಧಿಸ್ತೀನಿ, ನನ್ನ ಕೈಲಿ ಎಲ್ಲವೂ ಸಾಧ್ಯ ಅನ್ನೋದೇ ಹೆಣ್ಮಕ್ಳು ಇದು ಮಾಡಲಿ ಅನ್ನೋದು ನನ್ನ ಉದ್ದೇಶ. ಈ ಟಾಪಿಕ್ ಎಲ್ಲ ಎಲ್ಲೋ ಒಂದ್ ಕಡೆ ನಮ್ಮ ಆಧ್ಯಾತ್ಮಕ್ಕೂ ಕನೆಕ್ಟ್ ಆಗುತ್ತೆ. ಅಂದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಾರೆ ಅಂತ ಹೇಳ್ತಾರೆ. ಹಾಗೆ ಯೂನಿವರ್ಸ್ ನಾವ್ ಅಂದಿದ್ದನ್ನೆಲ್ಲ ನಿಜ ಆಗ್ಸತ್ತೆ. ನಾವೇ ಅನ್ಕೋತೀವೋ ಅದ್ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಹಾಗೆ ನೀವು ಹೇಳ್ದಾಗೆ ಒಳ್ಳೇದನ್ನ ಅನ್ಕೊಳ್ತಾ ಹೋದ್ರೆ ಒಳ್ಳೇದು. ಈಗಿನ ಕಾಲದಲ್ಲಿ ಈ ಸೈನ್ಸ್ ಬಗ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಅಶ್ವಿನಿ ದೇವತೆಗಳು ಅಸ್ತು ಅಂತಾರೆ, ಶಿವ ಪಾರ್ವತಿ ಬರುವಂತ ಟೈಮಲ್ಲಿ ನಾವು ಮಾತಾಡಬಾರ್ದು, ನೆಗೆಟಿವ್, ದೇವ್ರ ತಥಾಸ್ತು ಅಂತಾರೆ, ಎಲ್ಲ ಹೌದು. ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಎವ್ರಿ ಟೈಮ್ ನಮ್ಮ ಸಂದೇಶನ ಯೂನಿವರ್ಸ್ ಕೊಡ್ತಾ ಇರುತ್ತೆ. ನೀವು ನೆಗೆಟಿವ್ ಥಾಟ್ ಕ್ರಿಯೇಟ್ ಮಾಡ್ಕೊಳ್ಳಿ, 1 ವಾರ ಮಾಡ್ಕೊಳ್ಳಿ, ನೆಕ್ಸ್ಟ್ ಅದೇ ನಿಮಗೆ ರಿಪಿಟೇಷನ್ ಆಗುತ್ತೆ. ಈಗ ಕೆಲವೊಬ್ರಿಗೆ ತಿಂಗಳಲ್ಲಿ ಒಂದ್ಸರಿ ಏನೋ ಒಂದು ರಿಪಿಟೇಷನ್ ಆಗ್ತಾನೆ ಇರುತ್ತೆ. ಅಯ್ಯೋ ಹೋದ್ ತಿಂಗಳಾಯ್ತು, ಈ ತಿಂಗಳು ಯಾಕೆ ಆಯ್ತು ಅಂದ್ರೆ ಬಿಕಾಸ್ ಇಲ್ಲಿ ಸರಿ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಸಂದೇಶ ಚೇಂಜ್ ಆಗುತ್ತೆ. ಈಗ ನಿಮ್ಮ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನೀವು ಹೇಳ್ಕೊಡೋದು ಅಂದ್ರೆ ಮನಿ, ದುಡ್ಡು. ಹೌದು. ಸೊ ಯಾರಿಗ್ ಬೇಡ, ಈಗ ಎಲ್ರಿಗೂ ದುಡ್ಡು ಬೇಕು, ದುಡ್ಡಿದ್ರೇನೆ ದುನಿಯಾ ಅನ್ನೋ ತರ ಆಗಿದೆ. ಹಾಗಾಗಿ ದುಡ್ಡಿನ ಬಗ್ಗೆ ಏನ್ ಹೇಳ್ತೀರಾ? ದುಡ್ಡನ್ನ ಅಟ್ರಾಕ್ಟ್ ಮಾಡೋದು ಹೇಗೆ ಅಂತ. ಸೊ ಮನಿ ಅನ್ನೋದು, ದುಡ್ಡು ಅನ್ನೋದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟು. ದುಡ್ಡೇ ದೊಡ್ಡಪ್ಪ ಅಲ್ವಾ? ಸೊ ದುಡ್ಡು ಅನ್ನೋದು ಫಸ್ಟ್ ಏನು ಅನ್ನೋದು ತಿಳ್ಕೋಬೇಕು. ನಾವು ದುಡ್ಡನ್ನ ಏನು ಇವತ್ತು ಕರೆನ್ಸಿ ನೋಟ್ ಆಗಿ ಅಥವಾ ಒಂದು ಕಾಯಿನ್ ಆಗಿ ನೋಡ್ತಾ ಇದೀವಿ, ಅದು ಪೇಪರ್ ಹಾಳೆ, ಬಟ್ ಅದರಲ್ಲಿ ಒಂದು ಎನರ್ಜಿ ಇದೆ. ಸೊ ಮನಿ ಈಸ್ ಅನ್ ಎನರ್ಜಿ ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕು. ದುಡ್ಡನ್ನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ದುಡ್ಡಿಗೆ ಕೊಡಬೇಕಾದ ಗೌರವ, ವ್ಯಾಲ್ಯೂ ಕೊಟ್ರೆ ಮಾತ್ರ ದುಡ್ಡು ನಮ್ಮ ಜೊತೆ ಇರುತ್ತೆ. ಒಬ್ಬ ಸ್ನೇಹಿತನ ಜೊತೆ ಒಳ್ಳೆ ಚೆನ್ನಾಗಿರ್ಬೇಕು, ಲೈಫ್ ಟೈಮ್ ನಾವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ಹೇಗೆ ರಿಲೇಶನ್ಶಿಪ್ನ ನಾವು ಕಾಪಾಡಕ್ಕೆ ಎಫರ್ಟ್ಸ್ ಹಾಕ್ತೀವಿ, ಹಾಗೆ ದುಡ್ಡಿನ ಜೊತೆ ಕೂಡ ನಾವು ಹಾಗೆ ಇದ್ರೆ ಮಾತ್ರ ಲೈಫ್ ಟೈಮ್ ದುಡ್ಡು ಎಂಥ ಆಪತ್ಕಾಲದಲ್ಲೂ ಯಾರು ಮನೆಯವರು ಬರಲ್ಲ, ದುಡ್ಡು ಇದ್ರೆ ಸಾಕು, ನಾವು ಬದಲಾಯಿಸ್ಕೊಂತೀವಿ ಅಂದಂಗೆ ದುಡ್ಡು ಬೇಕೇ ಬೇಕು. ಬಟ್ ಮನಿ ಈಸ್ ಅನ್ ಎನರ್ಜಿ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು. ಈಗ ದುಡ್ಡನ್ನ ಅಟ್ರಾಕ್ಟ್ ಮಾಡೋದು ಹೇಗೆ? ದುಡ್ಡಿಗೆ ಗೌರವ ಕೊಡೋದು ಹೇಗೆ? ಸೊ ದುಡ್ಡನ್ನ ಅಟ್ರಾಕ್ಟ್ ಮಾಡೋದು ಅಂದರೆ ನಾನು ಆಗಲೇ ಹೇಳಿದೆ, ದುಡ್ಡಿಗೆ ಕೊಡಬೇಕಾದ ಗೌರವ, ರೆಸ್ಪೆಕ್ಟು, ವ್ಯಾಲ್ಯೂ ಕೊಡಬೇಕು. ಆ್ಯಂಡ್ ಯಾವಾಗ್ಲೂ ದುಡ್ಡಿನ ಬಗ್ಗೆ ಪಾಸಿಟಿವ್ ಆಗಿರಬೇಕು. ದುಡ್ಡು ಬರ್ತಿಲ್ಲ, ದುಡ್ಡಿಲ್ಲ, ಅಥವಾ ಲಕ್ಷ್ಮೀ ದೇವಿ ನನ್ನ ಹತ್ರ ಯಾಕೆ ಬರ್ತಿಲ್ಲ, ಬರೇ ಶ್ರೀಮಂತ ಹತ್ರನೇ ಹೋಗ್ತಾಳೆ, ನಮ್ಮ ಹತ್ರ ಇಲ್ಲ ಅಂತ ನಾವು ಬೈಕೊಂತೀವಿ. ಅದೆಲ್ಲ ದುಡ್ಡಿಗೆ ಮಾಡೋ ತಪ್ಪು. ಆಮೇಲೆ ದುಡ್ಡನ್ನ ನಾವು ಭೇದ ಭಾವ ಮಾಡ್ತೀವಿ. ಈಗ 1 ರೂಪಾಯಿ ಸಿಕ್ತಾಗ ಮನೆಯವ್ರಿಗೆ ಹೇಳ್ತೀವ, ಇಲ್ಲ 1000 ರೂಪಾಯಿ ಸಿಕ್ತಾಗ 1000 ರೂಪಾಯಿ ಸಿಕ್ತು ಅಂತ ಹೇಳ್ತೀವಿ. ಸೊ ದುಡ್ಡು, ಮನಿ ಈಸ್ ಆನ್ ಎನರ್ಜಿ ಅಷ್ಟೇ. ಅದು 1 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು. 1 ರೂಪಾಯಿ 1000 ರೂಪಾಯಿ ತಂದು ಕೊಡೋ ಶಕ್ತಿ ಇದೆ, 1000 ರೂಪಾಯಿ 1 ರೂಪಾಯಿ ಮಾಡೋಷ್ಟು ಶಕ್ತಿ ಇದೆ. ವಿ ಆರ್ ಆಲ್ ಇನ್ ಒನ್ ಎನರ್ಜಿ. ಸೊ ದುಡ್ಡಿಗೆ ಕೊಡಬೇಕಾದ ವ್ಯಾಲ್ಯೂ ಕೊಡಬೇಕು. ದುಡ್ಡು ಬಗ್ಗೆ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ದುಡ್ಡು ಬರುತ್ತೆ. ಈಗ ಯಾರೋ ಒಬ್ರಿಗೆ ದುಡ್ಡು ಕೊಡ್ಬೇಕಾದ್ರೆ ಅಂದ್ರೆ ಒಳ್ಳೆ ಭಾವನೆಯಿಂದ ಕೊಡ್ಬೇಕು, ಆ ಥರದ್ದೆಲ್ಲ ಕೆಲವು ವಿಚಾರಗಳಿದೆ ಅಂತ ಹೇಳ್ತಿದ್ವಿ. ಹೌದು. ಹೇಗೆ ಅದನ್ನ ಫಾಲೋ ಮಾಡ್ಬೇಕು ಅಂತ? ಬ್ಲೆಸ್ ಮಾಡಿ ಕೊಡಿ. ಯಾರಿಗೇ ದುಡ್ಡು ಕೊಡುವಾಗ ಗಾಡ್ ಬ್ಲೆಸ್ ಯು. ಈಗ ಒಬ್ರು ಹಣ್ಣು ಮಾರೋರು ಅಥವಾ ಒಂದು ತರಕಾರಿ ಮಾರೋರು ರೋಡ್ ಸೈಡಲ್ಲಿ ಇರ್ತಾರೆ, ವಯಸ್ಸಾದವರು, ಅವ್ರಿಗೆ ಬ್ಲೆಸ್ ಮಾಡ್ತಾ ಕೊಡಿ. ಯೂನಿವರ್ಸ್ ಇವ್ರಿಗೆ ನೆಕ್ಸ್ಟ್ ಟೈಮ್ ನಾನು ನೋಡೋದ್ರೊಳಗೆ ಒಂದು ದೊಡ್ಡ ಶಾಪ್ ಇರಲಿ, ಒಂದು ನೆರಳು ಇರಲಿ, ಹಾಗೆ ಮಾಡಿಕೊಡು ಅಂತ ನೀವು ಬ್ಲೆಸ್ ಮಾಡಿಕೊಡಿ. ನೀವು ಯೂನಿವರ್ಸ್ಗೆ ಏನು ಕೊಡ್ತೀರೋ ಅದು ದುಪ್ಪಟ್ಟು ನಿಮಗೆ ಬರುತ್ತೆ. ನೀವು ನೆಗೆಟಿವ್ ಕೊಡ್ತೀರಾ, ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಕೊಡ್ತೀರಾ, ಪಾಸಿಟಿವ್ ಬರುತ್ತೆ. ಸೊ ಯಾರಿಗೆ ದುಡ್ಡು ಕೊಡುವಾಗ ಪಾಸಿಟಿವಿಂದ ಬ್ಲೆಸ್ ಮಾಡ್ತಾ ಕೊಡಿ. ಹಾಗೂ ದುಡ್ಡು ಕೊಡುವಾಗ ಅಯ್ಯೋ ದುಡ್ಡು ಕೊಟ್ಬಿಟ್ಟೆ ನಾಳೆಗೇನು ಫೀಸ್ ಕಟ್ಟೋದೇನು ಹಂಗೆ ಹಿಂಗೆ ಅಂತ ಯೋಚನೆ ಮಾಡಬಾರ್ದು. ದುಡ್ಡು ಕೊಡುವಾಗ ಬ್ಲೆಸ್ ಮಾಡ್ತಾ ದುಡ್ಡು ಬಂದೇ ಬರುತ್ತೆ. ಯೂನಿವರ್ಸ್ ಕೊಟ್ಟೇ ಕೊಡುತ್ತೆ. ಈ ಯೂನಿವರ್ಸ್ಗೆ ಏನೇ ಕೊಟ್ಟರು ನಮಗೆ ಡಬ್ಬಲ್ ಬರುತ್ತೆ. ಆ ಒಂದು ಪ್ರಕೃತಿಯ ವಿರುದ್ಧವಾಗಿ ಆಲೋಚನೆ ಮಾಡಿದ್ರೆ
ಮನುಷ್ಯ ಪ್ರಕೃತಿಯ ವಿರುದ್ಧ ಹೋದ್ರೆ ದುಡ್ಡು ಬರೋದಿಲ್ಲ. ಹ್ಮ್. ಸೊ ಪ್ರಕೃತಿಯ ಅಲೈನ್ ಆಗಿ ಹೋದ್ರೆ ಖಂಡಿತ ದುಡ್ಡು ಬರುತ್ತೆ. ಈ ಯಾರೋ ಒಬ್ರಿಗೆ ಸಾಲ ಕೊಟ್ಟಿರ್ತಾರೆ, ಹ್ಮ್. ವಾಪಸ್ ಕೊಟ್ಟೇ ಇರೋದಿಲ್ಲ ಅವ್ರು ಎಷ್ಟು ದಿವಸ ಆದ್ರೂ. ಓಕೆ, ಈಗ ವಾಪಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ತರ ಫಾರ್ಮುಲಾ ಯೂಸ್ ಮಾಡೋದಾದ್ರೆ? ವಾಪಸ್ ಆಲ್ರೆಡಿ ದುಡ್ಡು ಕೊಡುವಾಗ ನಂಗೆ ದುಡ್ಡು ಬಂದೇ ಬರುತ್ತೆ ಅಂತ ಇಟ್ಕೊಂಡು ಕೊಡ್ಲಿ. ಸೊ ದುಡ್ಡು ಕೊಡುವಾಗ ಕೊಡ್ತೀರಾ, ಖುಷಿಯಿಂದ ಕೊಟ್ಬಿಡಿ. ಅಯ್ಯೋ ನಾಳೆಗೇನು ಒಂದು ಮೋಸ ಮಾಡಿಬಿಟ್ರೆ ಹಾಗೆಲ್ಲ ಇಟ್ಕೊಂಡು ಕೊಟ್ರೆ, ಸ್ಟಾರ್ಟಿಂಗಲ್ಲಿ ಹೇಳಿದೆ ಮನಿ ಈಸ್ ಆನ್ ಎನರ್ಜಿ. ನೀವೇನು ಎನರ್ಜಿ ಕೊಡ್ತೀರಾ, ದುಡ್ಡು ನನಗೆ ಮೋಸ ಆಗ್ಬಿಟ್ರೆ ಅಂತ ಕೊಟ್ರೆ ಆ ವ್ಯಕ್ತಿ ಸಬ್ಕಾನ್ಷಿಯಸ್ ಮೈಂಡಿಗೆ ಅದೇ ಹೋಗಿ ಅವನು ಇವತ್ತೆಲ್ಲ ನಾಳೆ ಮೋಸ ಮಾಡೇ ಮಾಡ್ತಾನೆ. ಕೊಡೋದಿಲ್ಲ, ಬರ್ಕೊಡ್ತೀನಿ. ಸೊ ಖುಷಿಯಿಂದ ಕೊಡಿ, ಬಂದೇ ಬರುತ್ತೆ. ನನ್ನ ದುಡ್ಡು ನನಗೆ ಬರುತ್ತೆ. ಈಗ ಮಕ್ಕಳು ಮನೆಯಿಂದ ಹೊರಗಡೆ ಆಟಕ್ಕೆ ಹೋಗಿರ್ತಾರೆ, 10 ಗಂಟೆ ಆದ್ರೂ ತಾಯಿ ವೆಯ್ಟ್ ಮಾಡ್ತಾಳೆ, ಬಂದೇ ಬರುತ್ತೆ ನನ್ನ ಮಗ ಅಂತ. ಪಕ್ಕದ ಮನೆಗೆ ಹೋಗುತ್ತಾ? ಇಲ್ಲ, ನಮ್ಮ ಮನೆಗೆ ಬರುತ್ತೆ. ಯಾಕೆ ಬರುತ್ತೆ? ನಮ್ಮ ಮಗು ಅಂತ. ಸೊ ಹಾಗೆ ನೀವು ಬೆವರು ಸುರಿಸಿರೋವಂಥ ದುಡ್ಡು ನಿಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇಟ್ಟು ನೀವು ಕೊಡಿ, 100% ಬಂದೇ ಬರುತ್ತೆ. ಈಗ ಅಕಸ್ಮಾತ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ದುಡ್ಡನ್ನ, ಈ ತರ ಥಾಟ್ ಇಲ್ಲ ಅವ್ರಿಗೆ, ಕೊಟ್ಬಿಟ್ಟಿದ್ದಾರೆ ವಾಪಸ್ಸೇ ಬಂದಿಲ್ಲ, ಅವ್ರು ಏನ್ ಮಾಡ್ಬೇಕು ಅದನ್ನ ವಾಪಸ್? ಸೊ ಅವಾಗ ಯಾವ್ದಾದ್ರು ವ್ಯಕ್ತಿ ಮೋಸ ಮಾಡೋ ಗುಣ ಇದ್ರೆ ಆ ವ್ಯಕ್ತಿಯ ಫೋಟೋ ತಗೊಂಡು, ಓಕೆ, ಆ ವ್ಯಕ್ತಿಯ ಫೋಟೋ ತಗೊಂಡು ನೀವು ನನಗೆ ವಾಪಸ್ ಕೊಟ್ರಿ, ಥ್ಯಾಂಕ್ ಯು ಯೂನಿವರ್ಸ್, ಇವ್ರು ನನಗೆ ದುಡ್ಡು ತಂದು ಕೊಟ್ರು, ಥ್ಯಾಂಕ್ ಯು. ಇಷ್ಟು ದಿನ ಬೈದಿರ್ತಾರಲ್ಲ ಅದೆಲ್ಲ ಕ್ಲಿಯರ್ ಆಗಬೇಕು. ಸಬ್ಕಾನ್ಷಿಯಸ್ ಮೈಂಡ್ ನಾವೇನು ಅನ್ಕೊಂತೀವಿ ಅದನ್ನ ಪ್ರೂವ್ ಮಾಡೋದಷ್ಟೇ ಕೆಲಸ. ಸೊ ಆಲ್ರೆಡಿ ನನಗೆ ದುಡ್ಡು ಬಂತು, 1 ಲಕ್ಷ ಬಂತು, ಅಥವಾ ನನ್ ಕ್ಯಾಶ್ ತಂದು ಕೊಟ್ರು, ಅಥವಾ ಗೂಗಲ್ ಪೇ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ನ ದುಡ್ಡು ನನಗೆ ಕೊಡ್ಸೋದಕ್ಕೆ. ನಿಮಗೆ ಗಾಡ್ ಬ್ಲೆಸ್ ಯು. ಅವ್ರಿಗೆ ನಾವು ವಂಶ ಪೂರ್ತಿ ಹಂಗಾಗ್ಲಿ ಹಿಂಗಾಗ್ಲಿ ಅಂತ ಬೈದಿರ್ತೀವಿ, ಅದೆಲ್ಲಾನು ರಿಲೀಸ್ ಆಗಿ ನಿಮಗೆ ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು, ನಿಮಗೂ ಸಿಕ್ಕಾಪಟ್ಟೆ ದುಡ್ಡು ಬರಲಿ, ನನ್ನ ದುಡ್ಡು ನನಗೆ ಕೊಟ್ರಿ, ಥ್ಯಾಂಕ್ ಯು ಅನ್ನೋದು ಹೇಳಿದ್ರೆ ಖಂಡಿತ ಬರುತ್ತೆ. 21 ದಿನ ಮಾಡಿ ಮಿನಿಮಮ್. ಅವ್ರ ಫೋಟೋ ಇಟ್ಕೊಂಡು 21 ಡೇಸ್ ಮಾಡಿದ್ರೆ 100% ಓಕೆ. ದುಡ್ಡನ್ನ ಕೊಡ್ಬೇಕಂದ್ರೆ ನಾನು ತೋರಿಸ್ಬಿಟ್ಟೆ ಕೊಡ್ತೀನಿ. ಈಗ ದುಡ್ಡನ್ನ ಕೊಡೋದ್ರ ಬಗ್ಗೆ ಹೇಳ್ತಿದ್ರಿ ಆಗ್ಲೇ, ದುಡ್ಡನ್ನ ಹೇಗ್ ಕೊಡ್ಬೇಕು ಯಾರಿಗಾರು ಕೊಡುವಾಗ ಅಂತ? ಸೊ ಈ ರೀತಿ ದುಡ್ಡು ಇರುತ್ತೆ, ನೋಟು. ಸೊ ನಿಮ್ಮ 2 ಓಪನ್ ಏನಿದೆ ಇದು ನಿಮ್ಮ ಕಡೆ ಇರಬೇಕು, ಕ್ಲೋಸ್ ಪಾಯಿಂಟ್ ಏನಿದೆ ಅದು ಅವ್ರ ಕಡೆ ಇರ್ಬೇಕು. ಯಾಕೆಂದ್ರೆ ನಿಮಗೆ ದುಡ್ಡು ಫ್ಲೋ ಆಗ್ಬೇಕು. ನಾವು ಕೊಡುವಾಗ ಹೆಂಗೋ ಕೊಡ್ತೀವಿ, ಇಲ್ಲಿ ಕ್ಲೋಸ್ ಇರುತ್ತೆ, ಅವ್ರಿಗೆ ಓಪನ್ ಮಾಡಿ ಕೊಡ್ತೀವಿ. ಸೊ ಕೊಡುವಾಗ ಈ ರೀತಿ ಕೊಡಬೇಕು. ಆ್ಯಂಡ್ ಬ್ಲೆಸ್ ಮಾಡ್ತಾ ಗಾಡ್ ಬ್ಲೆಸ್ ಯು, ನಿಮ್ಗೆ ಅಬಂಡೆನ್ಸ್ ಆಗಿ ದುಡ್ಡು ಬರಲಿ, ನಾನು ಎಷ್ಟು ಕೊಡ್ತೀನಿ ಅದು ಡಬಲ್ ಬರುತ್ತೆ ಅಂತ. ಆ್ಯಂಡ್ ಕೊಡುವಾಗ ಒಂದು ಇದನ್ನ ಹೇಳ್ತೀನಿ, ಶ್ರೀಮ್ ಅನ್ನೋ ಒಂದು ಲಕ್ಷ್ಮೀ ದೇವಿಯ ಒಂದು ಮಂತ್ರ, ಬೀಜಾಕ್ಷರ ಮಂತ್ರ, ಶ್ರೀಂ 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 ಹೇಳ್ತಾ ಕೊಡೋದ್ರಿಂದನೂ ನೀವು ಕೊಟ್ಟಿರೋದಕ್ಕೆ ಅರ್ಧ ದುಡ್ಡಾದ್ರೂ ನಿಮ್ಮ ಹತ್ರ ಬರುತ್ತೆ, ಟ್ರೈಲ್ ಆ್ಯಂಡ್ ಟೆಸ್ಟೆಡ್. ಅದ್ರ ಜೊತೆ ಏಂಜಲ್ ನಂಬರ್ ಅಂತ ಹೇಳ್ತೀವಿ 708. ನೀವು ಗೂಗಲ್ ಪೇ ಮಾಡುವಾಗಲೂ ಅಷ್ಟೇ, ಗೂಗಲ್ ಪೇ ರೀಚ್ ಆಗೋವರೆಗೂ 708 ಅಥವಾ ಶ್ರೀಂ 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 ಹೇಳೋದ್ರಿಂದ ನೀವು ದುಡ್ಡು ಎಷ್ಟು ಕೊಡ್ತೀರಾ ಅದ್ರ ಅರ್ಧ ಭಾಗ ಆದ್ರೂ ನಿಮಗೆ ದುಡ್ಡು ಬರುತ್ತೆ. ಅಂಡ್ ಬ್ಲೆಸ್ ಮಾಡ್ತಾ ಕೊಡ್ಬೇಕು. ಇದು 2 ಓಪನ್ ನಿಮ್ ಕಡೆ ಇರಬೇಕು. ಇವಾಗ ಮನಿ ಸೋರ್ಸಸ್ ಓಪನ್ ಆಗಿರುತ್ತೆ, ನೀವು ಕ್ಲೋಸ್ ಮಾಡಿ ಕೊಡೋದ್ರಿಂದ ದುಡ್ಡು ಬರೋದಿಲ್ಲ, ಬ್ಲಾಕ್ ಆಗುತ್ತೆ. ಹಾಗೂ ವ್ಯಾಲೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಯಾಕೆಂದ್ರೆ ನಾವು ದುಡ್ಡು ಬಂದ ತಕ್ಷಣ ಎಲ್ಲೋ ಒಂದ್ ಕಡೆ ಇಟ್ಬಿಡ್ತೀವಿ, ಯಾವುದೋ ಬ್ಯಾಗಲ್ಲಿ ಇಟ್ಟಿರ್ತೀವಿ. ಮತ್ತೆ ದುಡ್ಡು ಬೇಕು ಅಂದಾಗ ಅಂಗಡಿಗೆ ಎಲ್ಲ ಹುಡುಕ್ಬಿಟ್ಟು ಎಲ್ಲೋ ಇದ್ದಿದ್ದು ದುಡ್ಡನ್ನ ತಗೊಂಡು ಹೋಗ್ತೀವಿ. ಸೊ ದುಡ್ಡಿಗೆ ಅದೇ ಆದಂಥ ವ್ಯಾಲ್ಯೂ ನಾನು ಆಗಲೇ ಹೇಳಿದೆ, ರೆಸ್ಪೆಕ್ಟ್. ಈಗ ಯಾರೋ ಒಬ್ರು ನಮ್ಮ ಮನೆಗೆ ಬರ್ತಾರೆ ಅಂದರೆ ಚಾಪೆ ಹಾಕ್ದಲ್ಲೇ ಅಥವಾ ಎಲ್ಲೋ ಒಂದು ಕೂತ್ಕೊಳ್ಳಿ ಅಂತ ಹೇಳ್ತೀವ? ಇಲ್ಲ. ಸೊ ದುಡ್ಡು ನಮ್ಮ ಲೈಫನ್ನ ಚೇಂಜ್ ಮಾಡೋಕ್ಕೆ ಬರ್ತಿರುವಾಗ ಅದಕ್ಕೆ ಆದಂಥ ರೆಸ್ಪೆಕ್ಟ್ನ ಕೊಡಬೇಕು. ಆ್ಯಂಡ್ ಮೇನ್ ಆಗಿ ಗ್ರೀನ್ ಕಲರ್ ವ್ಯಾಲೆಟ್ನ ಯೂಸ್ ಮಾಡಬೇಕು. ಇದು ನಾನು ಮಾಡಿಸಿರುವಂಥ ವ್ಯಾಲೆಟ್ಟು ಗ್ರೀನ್ದು. ಸೊ ಇದು ನನ್ನ ಒಂದು ಏಂಜಲ್ ನಂಬರ್ ಹಾಕಿಸಿ ನಾನು ಮಾಡಿಸಿರೋದು ನನ್ನ ಯೂನಿವರ್ಸ್ ಗೈಡೆನ್ಸಿಂದ. ಸೊ ಇದಕ್ಕೆ 20 ರೂಪಾಯಿ ಜೊತೆ 2,000 ರೂಪಾಯಿ ನೋಟ್ ಇಡ್ತಾರೆ, 500 ರೂಪಾಯಿ ನೋಟ್ ಇಡ್ತಾರೆ. ಸೊ ಆ ರೀತಿ ಮಾಡಬಾರ್ದು. 500 ರೂಪಾಯಿ ಫ್ರೀಕ್ವೆನ್ಸಿನೇ ಬೇರೆ, 20 ರುಪೀಸ್ ಫ್ರೀಕ್ವೆನ್ಸಿನೇ ಬೇರೆ. ನೀವು ಎರಡನ್ನೂ ಸೇರಿಸಿದಾಗ ದುಡ್ಡು ಫ್ಲೋ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಪ್ರೇಟ್ ಕಂಪಾರ್ಟ್ಮೆಂಟಲ್ಲಿ ಇರಬೇಕು. ಸೊ ಇದು ನಾನು ಮಾಡಿಸಿರೋದು ಅದಕ್ಕೋಸ್ಕರನೇ. ಆ್ಯಂಡ್ ಇದನ್ನ ನೀವು ದುಡ್ಡು ಇಡುವಾಗಲೂ ಅಷ್ಟೇ, ತೆಗೆಯುವಾಗೂ ಅಷ್ಟೇ, ಥ್ಯಾಂಕ್ ಯು ಯೂನಿವರ್ಸ್, ನಂಗೆ ದುಡ್ಡು ಬರ್ತಾ ಇದೆ, ನಾನು ದುಡ್ಡು ಕೊಡ್ತಾ ಇದ್ದೀನಿ, ಥ್ಯಾಂಕ್ ಯು. ದುಡ್ಡು ಇರೋದಕ್ಕೆ ನಾವು ದುಡ್ಡು ಕೊಡ್ತಾ ಇದ್ವಿ. ಸೊ ಪ್ರತಿಯೊಂದಿಗೂ ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ನೀವು ದುಡ್ಡು ಕೊಡಬೇಕು. ಆ್ಯಂಡ್ ಇದನ್ನ ಎಲ್ಲೋ ಒಂದು ಕಡೆ ಇಡಬಾರ್ದು. ನಾರ್ತ್, ಉತ್ತರ ದಿಕ್ಕು ಅಥವಾ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ನೀವು ಇದನ್ನ ಒಂದು ರೆಡ್ ವೆಲ್ವೆಟ್ ಕ್ಲಾತ್ ಮೇಲೆ, ರೆಡ್ ಅನ್ನೋದು ನಾವು ರೂಟ್ ಚಕ್ರಗೆ ಇದು ಮಾಡ್ತೀವಿ, ಸೊ ರಿಪ್ರೆಸೆಂಟ್ ಮಾಡುತ್ತೆ. ಸೊ ರೆಡ್ ಕ್ಲಾತ್ ಮೇಲೆ ನೀವು ಇದನ್ನ ಇಡೋದ್ರಿಂದ ನಿಮಗೆ ದುಡ್ಡು ಫ್ಲೋ ಆಗುತ್ತೆ. ಗ್ರಾಟಿಟ್ಯೂಡ್ ಅಂದ್ರೆ ಏನು? ಪ್ರತಿನಿತ್ಯ ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ಗ್ರ್ಯಾಟಿಟ್ಯೂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಅಪ್ಲಿಕೇಶನ್ ಹಾಕಲ್ಲ, ಆಲ್ರೆಡಿ ಆಗಿದೆ, ನಂಗೆ ಮನೆ ಬಂದಿದೆ, ನಂಗೆ ದುಡ್ಡು ಸಿಕ್ಕಿದೆ, ನಾನು IAS ಆಫೀಸರ್ ಆಗಿದ್ದೀನಿ ಅಂತ. ಸೊ ಗ್ರ್ಯಾಟಿಟ್ಯೂಡಿಂದ ನಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೋದು. ಆಲ್ರೆಡಿ ಆಗಿದೆ ಅಂದಾಗ ಸಬ್ಕಾನ್ಷಿಯಸ್ ಮೈಂಡು ಆಗಿದೆ ಅನ್ನೋ ಫೀಲ್ ಮಾಡ್ತಿದ್ದಾರೆ, ಆಲ್ರೆಡಿ ಆಗಿದೆ ಅಂತ ಅದು ಎಲ್ಲವನ್ನ ಅಟ್ರಾಕ್ಟ್ ಮಾಡಿ ಕೊಡುತ್ತೆ.
ಗ್ರ್ಯಾಟಿಟ್ಯೂಡ್ ಯಾಕೆ ಮಾಡಬೇಕು ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನಾನು ನಿಮ್ಮ ಮನೆಗೆ ಬರ್ತೀನಿ, ನೀವು ನನಗೆ ಕಾಫಿಗೆ ಕರೆದಿರ್ತೀರ, ನಾನು ಬರ್ತೀನಿ, ಕಾಫಿ ಕುಡಿತೀನಿ, ಹೋಗ್ತೀನಿ, ನಿಮ್ಗೊಂದು ಥ್ಯಾಂಕ್ಸ್ ಹೇಳಲ್ಲ, ಏನೂ ಮಾಡಲ್ಲ, ಒಂದು ಸ್ಮೈಲ್ ಕೊಡಲ್ಲ, ಒಂದು ಥ್ಯಾಂಕ್ಸ್ ನೆಕ್ಸ್ಟ್ ಡೇನೂ ಬರ್ತೀನಿ, ನೀವು ನಮ್ಮ ಮೇಡಮ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಡ್ತೀರ. ಅದೇ ನೆಕ್ಸ್ಟ್ ಡೇನೂ ಬರ್ತೀನಿ, ನಿಮಗೆ ಒಂದು ಥ್ಯಾಂಕ್ಸ್ ಹೇಳಲ್ಲ, ಏನೂ ಹೇಳಲ್ಲ, ಕಾಫಿ ಕುಡ್ತೀನಿ, ಹೋಗ್ತೀನಿ. ಅದೇ ನಾನು ಸೆಕೆಂಡ್ ಡೇ ಫಸ್ಟ್ ಡೇ ಬಂದಾಗ ಚೂರು ಸಕ್ಕರೆ ಕಡಿಮೆ ಇದೆ ಅನ್ಸ, ಚೂರು ಸಕ್ಕರೆ ಆ್ಯಡ್ ಆನ್ ಮಾಡಿ, ನಂಗೆ ಸಕ್ಕರೆ ಇದೆ, ಕಾಫಿ ಚೆನ್ನಾಗಿರುತ್ತೆ ಅಂದರೆ, ಓ ಮೇಡಮ್ಗೆ ನೀವು ಸಕ್ಕರೆ ಇಷ್ಟ, ಒಂದು ಸ್ಪೂನ್ ಸಕ್ಕರೆ ಜಾಸ್ತಿ ಹಾಕ್ತೀರಾ. ಸೊ ಅದೇ ನಾನು ಒಂದು ವಾರ ಹಿಂಗೆ ಮಾಡಿದ್ರೆ ನನ್ನ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇರೋದಿಲ್ಲ. ಅಯ್ಯೋ ಮೇಡಮ್ ಬರ್ತಾರೆ, ಕಾಫಿ ಕುಡಿತಾರೆ, ಒಂದು ಥ್ಯಾಂಕ್ಸ್ ಹೇಳಲ್ಲ ಅಂತ. ಅದೇ ನಾನು ಥ್ಯಾಂಕ್ಸ್ ಹೇಳಿ ಎಲ್ಲವನ್ನ ಮಾಡಿದ್ರೆ ನೀವು ಒಂದಿನ ನನ್ನನ್ನು ಊಟಕ್ಕೂ ಕರಿತೀರ ಅಲ್ವಾ. ಸೊ ಹಾಗೆ ಭಗವಂತ ನಮಗೆ ಇಷ್ಟೆಲ್ಲ ಸಕಲ ಸೌಭಾಗ್ಯಗಳನ್ನ ಕೊಟ್ಟಿದ್ದಾನೆ, ನಾವು ಅವನಿಗೆ ಗ್ರ್ಯಾಟಿಟ್ಯೂಡೇ ಸಲ್ಲಿಸಿಲ್ಲ ಅಂದ್ರೆ ಎಲ್ಲವನ್ನ ಬರೀ ತಗೊಂಡು ನೀನೇನು ಕೊಟ್ಟಿಲ್ಲ ಅಂತ ಬರೀ ಬೈತಾನೆ ಇದ್ರೆ ಅವ್ನು ಹೆಂಗೆ ಕೊಡ್ತಾನೆ, ಎಲ್ಲವನ್ನ ಕಿತ್ಕೊತಾನೆ. ಸೊ ಗ್ರ್ಯಾಟಿಟ್ಯೂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಣ್ಣ ಪ್ರಾಣವನ್ನ ಕೊಟ್ಟಿದ್ದಾನೆ, ಇವತ್ತು ರಾತ್ರಿ ಮಲಗಿದವರು ಬೆಳಗ್ಗೆ ಇರೋದಿಲ್ಲ, ಅಂಥದ್ರಲ್ಲಿ ನಮಗೆ ಇವತ್ತು ಪ್ರಾಣವನ್ನ ಇಟ್ಟಿದ್ದಾನೆ ವಾಯುದೇವರ ಮೂಲಕ ಅಂದರೆ ನಾವು ಅವ್ನಿಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ಬೇಕು. ಸೊ ಹಿಂದಿನ ದಿನ ಏನಾಯಿತು ಅದನ್ನ ಬಿಟ್ಟು ಮಾರನೇ ದಿನ ಒಂದು ಫ್ರೆಶ್ ಡೇ ನಮ್ಗೆ ಸಿಕ್ತು ಅಂದರೆ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ಬೇಕು. ಭೂತಾಯಿಗೆ ನಮಸ್ಕಾರ ಮಾಡಬೇಕು, ಪಂಚಭೂತಕ್ಕೆ ಕನೆಕ್ಟ್ ಆಗಿರಬೇಕು. ಸೊ ಪ್ರತಿ ಕ್ಷಣ ಗ್ರ್ಯಾಟಿಟ್ಯೂಡ್ ಇರಲೇಬೇಕು. ಈಗ ಸಿಂಪಲ್ ಆಗಿ ನಾವೀಗ ಗ್ರಾಟಿಟ್ಯೂಡ್ನ ಒಂದು ಪ್ರಾಕ್ಟೀಸ್ ಮಾಡ್ತೀವಿ ಅಂದ್ರೆ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸೋದಕ್ಕೆ, ಈಗ ನಾನು ಬೆಳಗ್ಗೆ ಎದ್ದಾಗಿನ ಸಂಜೆ ತನಕ ನಾನು ಹೇಗೆ ಗ್ರಾಟಿಟ್ಯೂಡ್ನ ತೋರಿಸ್ಬೇಕು ಯೂನಿವರ್ಸ್ಗೆ ಅಥವಾ ನನ್ನ ಸುತ್ತಮುತ್ತ ಇರೋರಿಗೆ ಅಂತ ಹೇಳ್ಕೊಡೋದಾದ್ರೆ? ಸೊ ಬೆಳಗ್ಗಿಂದ ರಾತ್ರಿ ತನಕ ಏನೇನಾಗಿರುತ್ತೆ ಎಲ್ಲವನ್ನ ಮೈಂಡಲ್ಲಿ ಇರುತ್ತೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮನಸ್ಸಲ್ಲಾದರೂ ಹೇಳ್ಕೊಳ್ಳಿ ಅಥವಾ ಬರ್ದಾದ್ರೂ ಬರೀರಿ. ಸೊ ಏನು ನಿಮಗೆ ಒಳ್ಳೇದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಒಳ್ಳೆ ಆಟೋ ಡ್ರೈವರ್ ಸಿಕ್ಕದಪ್ಪ, ಮಾತಾಡ್ಕೊಂಡು ಖುಷಿಯಾಗಿ ಕರ್ಕೊಂಡು ಅದೇ ಸಾಕು. ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗೋದು ತಪ್ತಿರ್ತು, ಸೊ ಒಳ್ಳೆ ಡ್ರೈವರ್ ಸಿಕ್ಕೋದು. ಸೊ ಥ್ಯಾಂಕ್ ಯು ಸೊ ಮಚ್ ಯೂನಿವರ್ಸ್, ಇವತ್ತು ಒಳ್ಳೆ ಆಟೋ ಡ್ರೈವರ್ ಸಿಕ್ಕಿದ್ರು. ಅಥವಾ ಇವತ್ತೊಂದು 10 ರೂಪಾಯಿ ಸಿಕ್ತು, ಥ್ಯಾಂಕ್ ಯು ಯೂನಿವರ್ಸ್. ಇವತ್ತು ಯಾರ್ದೋ ಮನೇಲಿ ಊಟಕ್ಕೆ ಕರೆದ್ರು, ನಿಮ್ಮನ್ನ ಇನ್ವೈಟ್ ಮಾಡಿದ್ರು, ಥ್ಯಾಂಕ್ ಯು ಯೂನಿವರ್ಸ್. ಸೊ ನಾನು ಪ್ರತಿಯೊಂದು ಏನೇನು ನಿಮ್ಮದು ಪಾಸಿಟಿವ್ ಆಗಿದೆ ಅದಕ್ಕೆ ನೀವು ಥ್ಯಾಂಕ್ ಯು ಹೇಳ್ತಾ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಆ್ಯಂಡ್ ಬೆಳಗ್ಗೆಯಿಂದ ಊಟ ಮಾಡಿರ್ತೀರ, ತಿಂಡಿ ತಿಂದಿರ್ತೀರ, ಒಂದು ಕಡೆ ಹೋಗಿರ್ತೀರ, ಒಬ್ಬ ವ್ಯಕ್ತಿನ ನೋಡಿರ್ತೀರ, ಏನೂ ಇಲ್ಲ ಮನೇಲೇ ಇರ್ತೀರ, ನೆರಳಿದೆ ಅಲ್ವಾ, ವಾಟರ್ ಇದೆ, ಏನೂ ಇಲ್ಲ ಮೇಡಮ್ ಇವತ್ತೆಲ್ಲೂ ಹೋಗಿಲ್ಲ ಅಂತಾರೆ. ಸೊ ವಾಟರ್ ಬರ್ತಿದೆ, ನೀರೇ ಇಲ್ದಲ್ಲೇ ಒದ್ದಾಡ್ತಿರೋರು ಎಷ್ಟೋ ಜನ ಸಂಖ್ಯೆ, ಅಂಥದ್ರಲ್ಲಿ ನೀರು ಬರ್ತಿದೆ. ಇವತ್ತು ಎಲೆಕ್ಟ್ರಿಸಿಟಿ ಒಂದು 3 ದಿನ ನೀರಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಒಂದು ದಿನ ಅಂದರೆ ನಮ್ಗೆ ಕಣ್ಕಂಡು ಬಾಯ್ ಬಿಡೋದು, ಸೆಕೆ ಅಂತ. ಅಂಥದ್ರಲ್ಲಿ ಇಷ್ಟೆಲ್ಲ ಕೊಟ್ಟಿರೋಂಥ ಭಗವಂತನಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ನಾವು ಕೂತ್ಕೊಳ್ಳೋ ಕುರ್ಚಿಯಿಂದ ಹಿಡಿದು ನಾವು ಹಾಕೊಳ್ಳೋ ಚಪ್ಪಲಿ ತನಕ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಹೌದು. ಸೊ ಗ್ರಾಟಿಟ್ಯೂಡ್ನ ಎವ್ರಿ ಮಿನಿಟ್ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಹೌದು, ಥ್ಯಾಂಕ್ ಯು ಪ್ರತಿ ಕ್ಷಣ. ಏನೂ ಇಲ್ಲ, ಥ್ಯಾಂಕ್ ಯು ವಾಟರ್, ನೀವು ತಿನ್ನೋಂಥ ಊಟಕ್ಕೆ, ನೀವು ಹಾಕೊಳ್ಳೋ ಬಟ್ಟೆಗೆ, ನಿಮ್ಮ ಒಂದು ಸ್ಕಿನ್ಗೆ, ಪ್ರತಿಯೊಂದಕ್ಕೂ ನಮ್ಮ ಬಾಡಿಯಲ್ಲಿರೋ ಅಂಗಾಂಗಕ್ಕೂ ನಾವು ಥ್ಯಾಂಕ್ ಯುನ ಹೇಳಬೇಕು. ಓಕೆ. ಈಗ ನಾವು ಶೂಟ್ ಶುರುವಾಗೋ ಮುಂಚೆ ಸ್ವಲ್ಪ ಟೆಕ್ನಿಕಲ್ ಟೈಮ್ ತಗೊಳ್ತಿತ್ತು ಅಂದಾಗ ನೀವು ಹೇಳ್ತಿದ್ರಿ ಈ ಥರ ಎಲ್ಲ ಆದಾಗ ಏನೋ ಒಂದು ಕೋಡ್ ಹೇಳಬೇಕು, ಅದು ಒಳ್ಳೇದಕ್ಕೆ ಆಗ್ತಿದೆ ಅಂತ. ಆ ಥರ ಏನೋ ಒಂದು ಸರಿ ಹೋಗ್ತಿಲ್ಲ ಅಂದಾಗ ನಾವು ಆ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು? ಖಂಡಿತ ಒಳ್ಳೆ ಕ್ವಶನ್ನು, ನಮ್ಮ ಮುಂದೆನೇ ನಡೆದಿದ್ದು. ಸೊ ಯಾವುದೇ ಒಂದು ನೆಗೆಟಿವ್ ಮನುಷ್ಯನಿಗೆ ಸಹಜ, ಎಲ್ಲೋ ಹೋಗ್ತಾ ಇರ್ತೀವಿ, ಸಡನ್ ಆಗಿ ಲೇಟ್ ಆಗುತ್ತೆ, ಅಥವಾ ಟ್ರಾಫಿಕ್ ಬರುತ್ತೆ, ಅಥವಾ ಏನೋ ಒಂದು ಬಿದ್ದುಬಿಡುತ್ತೆ ಅಕಸ್ಮಾತ್, ಅಥವಾ ಇನ್ನೇನೋ ಪ್ರಾಬ್ಲಮ್ಸ್ಗಳು ಮನುಷ್ಯನ ಸಹಜ ಇದು. ಸೊ ಪ್ರತಿ ಸಾರಿ ಆದಾಗ ಸಬ್ಕಾನ್ಷಿಯಸ್ ಮೈಂಡಿಗೆ ಅಯ್ಯೋ ಇದಾಗ್ತಾ ಇಲ್ಲ ಅನ್ನೋ ಫೀಲ್ ಕೊಡಬಾರ್ದು. ನಾವು ಆಲ್ರೆಡಿ ಹೇಳ್ತೆ, ಸಬ್ಕಾನ್ಷಿಯಸ್ ಮೈಂಡ್ ನೀವೇನು ಅನ್ಕೊಂತೀರಾ ಅದನ್ನು ಪ್ರೂವ್ ಮಾಡೋದಷ್ಟೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಅಂತ. ಸೊ ನೀವೇನು ಮಾಡಬೇಕು, ಆಲ್ರೆಡಿ ಏನಾಗ್ತಿದೆ, ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್, ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂದರೆ ಇದೇನು ಟೈಮ್ ಆಗ್ತಾ ಇದೆ, ಇದರಿಂದ ನನಗೆ ಡಬಲ್ ಹ್ಯಾಪಿನೆಸ್ ಸಿಗ್ತಾ ಇದೆ ಅನ್ನೋದು ನೀವು ಕೊಟ್ಟರೆ ಸಬ್ಕಾನ್ಷಿಯಸ್ ಮೈಂಡ್ ಏನೋ ಒಳ್ಳೇದಾಗ್ತಿದೆ ಅಂತ ಮುಂದೆ ಮ್ಯಾಜಿಕ್ ಮಾಡುತ್ತೆ. ಸೊ ಎವ್ರಿ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂತ ಹೇಳ್ಬೇಕು. ಅದೊಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ, ನನ್ನ ಲೈಫಲ್ಲಿ ನಡೆದಿದ್ದು. ರೀಸೆಂಟಾಗಿ ನೆಟ್ ಎಕ್ಸಾಮ್ನ ಕಟ್ಟಿದ್ದೆ ನಾನು. ಸೊ ಆಗ ನನಗೆ ಸ್ವಲ್ಪ ಡಿಲೇ ಆಯಿತು, ಟ್ರಾಫಿಕ್ ಎಲ್ಲ ಇರೋದ್ರಿಂದ ರೀಚ್ ಆಗೋದು ನನಗೆ ಆ್ಯಕ್ಚುಲಿ ಎಕ್ಸಾಮ್ ಸ್ಟಾರ್ಟ್ ಆಗೋಗಿತ್ತು. ನನ್ನನ್ನು ಗೇಟ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿಲ್ಲ, ಅದು ಯಾಕೆ ಹಾಗಾಯಿತೋ ಗೊತ್ತಿಲ್ಲ. ಬರುವಾಗ ತುಂಬ ಬೇಜಾರಾಯಿತು. ಬಟ್ ನಾನು ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಹೇಳ್ಕೊಂಡೆ ನನ್ನ ಫ್ರೆಂಡ್ಸ್ ಎಲ್ಲ ಎಕ್ಸಾಮ್ ಬರೆದ್ವಿ, ನೀನು ಯಾಕೆ ಬಂದಿಲ್ಲ ಅದು ಇದು, ನಾನು ಏನು ಫೀಲೇ ಮಾಡ್ಕೊಳ್ಳಿಲ್ಲ. ಬಿಡು, ಏನೋ ಒಂದು ಯೂನಿವರ್ಸ್ ಬೇರೆ ಪ್ಲ್ಯಾನ್ ಮಾಡಿದೆ, ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂದ್ಕೊಂಡು ಬಂದೆ. ಐ ಥಿಂಕ್ 1 ವೀಕ್ ಆದಮೇಲಿಂದ ಅನಿಸುತ್ತೆ ಗೌರ್ಮೆಂಟೇ ಡಿಕ್ಲೇರ್ ಮಾಡಿದೆ, ಇದು ನಾವು ಬ್ಯಾನ್ ಮಾಡ್ತಾ ಇದ್ದೀವಿ, ಮತ್ತೊಮ್ಮೆ ಎಕ್ಸಾಮ್ ಕೊಡ್ತಾ ಇದ್ದೀವಿ ಅಂತ. ಸೊ ಏನು ಬೇಕಾದರೂ ಮಿರಾಕಲ್ ಆಗುತ್ತೆ. ನೀವು ಯೂನಿವರ್ಸ್ನ ನಂಬಿ, ನೀವು ಒಂದು ವರ್ಡ್ ಇರ್ಬೋದು, ಒಂದೊಂದು ವರ್ಡಲ್ಲಿ ಅದರದೇ ಆದಂಥ ತಾಕತ್ತಿದೆ. ಹೌದು, ಡಾಕ್ಟರ್ ಮೊಸಾರಾ ಇಮಾಟೋ ಅಂತ ನೀವು ಹಾಕಿದ್ರೆ ಗೂಗಲಲ್ಲಿ, ಅವರು ಒಂದೊಂದು ವರ್ಡ್ ಬಗ್ಗೆ ಅವರು ಒಂದು ಲೋಟ ನೀರಿಟ್ಕೊಂಡು, ಗಾಜಿನ ಲೋಟ ನೀರಿಟ್ಕೊಂಡು, ಒಂದು ಲೋಟಕ್ಕೆ ಲವ್, ಇನ್ನೊಂದು ಲೋಟಕ್ಕೆ ಹೇಟ್ ಅಂತ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು, ಒಂದು ಲೋಟ ನೀರಿಗೆ
ಲವ್ಗೆ ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ಐ ಲವ್ ಯು, ಪ್ರೀತಿ ವರ್ಡ್ಸ್ ಏನೇನಿದೆ ಅದೆಲ್ಲ ಹೇಳಿದ್ದು. ಇನ್ನೊಂದು ಲೋಟ ನೀರಿಗೆ ನಾನು ನೀನಂದರೆ ಇಷ್ಟ ಇಲ್ಲ, ಐ ಹೇಟ್ ಯು, ಯಾಕಿದ್ಯಾ, ಆ ಥರ ಎಲ್ಲ ಡಿಸ್ಕಸ್ಟಿಂಗ್ ವರ್ಡ್ಸ್ನ ಯೂಸ್ ಮಾಡಿ 2 ಲೋಟದ ನೀರನ್ನು ಒಂದು ಫ್ರೀಸರಲ್ಲಿ ಇಟ್ಟರು. ನೆಕ್ಸ್ಟ್ ಡೇ ನೋಡುವಾಗ ಅದು ಏನಾಗಿದೆ, ಲವ್ ಅನ್ನೋದು ಒಂದು ಬ್ಯೂಟಿಫುಲ್ ಹಾರ್ಟ್ ಡಿಸೈನ್ ಬಂದಿದೆ. ಹೇಟ್ ಅನ್ನೋದು ಪೂರ್ತಿಯಾಗಿ ಅದು ಏನೋ ಒಂದು ಫ್ಲವರು ಏನೂ ಇಲ್ಲ, ಮತ್ತು ಕಲರು ಕೂಡ ಚೇಂಜ್ ಆಗಿದೆ, ನೀರಿನ ಐಸ್ ಕ್ಯೂಬ್ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಲವ್ ಅನ್ನೋದು ಬ್ಯೂಟಿಫುಲ್ ಫ್ಲವರ್ ಆಗಿತ್ತು ನನ್ನ ಸ್ಟೂಡೆಂಟ್ ಮನೇಲಿ. ಹೇಟ್ ಅನ್ನೋದು ಆ ಲೋಟನೇ ಕ್ರ್ಯಾಕ್ ಆಗಿತ್ತು. ಸೊ ನಾವು ಲವ್ ಹೇಟು ಒಂದು ದಿನಕ್ಕೆ ಎಷ್ಟೆಲ್ಲ ನಾವು ವರ್ಡ್ಸ್ನ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದರ ವೇವ್ಸು ಡೆಸ್ಟ್ರಾಯ್ ಮಾಡುತ್ತೆ ನಮ್ಮ ಲೈಫ್ನ, ಜೊತೆಗೆ ಒಂದು ಬ್ಯೂಟಿಫುಲ್ ಡಿಸೈನ್ ಆಗೋ ಮಾಡಿಕೊಡುತ್ತೆ ಅಂತ ಅವರು ಡೀಟೇಲ್ ಆಗಿ ಒಂದೊಂದು ವರ್ಡನ್ನು ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದಾರೆ. ಒಂದು ಅಕ್ಕಿ ಕಾಳಿಂದ, ಒಂದು ನೀರಿನಿಂದ, ಎಲ್ಲದರಿಂದ ಅವರು ಮಾಡಿದ್ದಾರೆ. ರಿಲೇಶನ್ಶಿಪ್ಗೆ ಕೂಡ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ, ಈಗ ಒಂದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಅತ್ತೆ ಸೊಸೆ ಆಗಿರ್ಬೋದು, ಅವರ ಮಧ್ಯದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನ ಅಥವಾ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಈ ಥರ ಟೆಕ್ನಿಕ್ಸ್ ಯೂಸ್ ಮಾಡಿ ಹೇಗೆ ಅವರು ಸಾಲ್ವ್ ಮಾಡ್ಕೊಳ್ಬೋದು ಅಂತ? ಮೇನಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದಲ್ಲೇ ಇರೋದಕ್ಕೆ. ಅದಕ್ಕೆ ಮೇನ್ ರೀಸನ್ ಅಂದರೆ ಕಂಪ್ಲೇಂಟು, ಕ್ರಿಟಿಸೈಸಿಂಗು ಮತ್ತು ಕ್ರೈಯಿಂಗು, ಈ 3 ಬರುತ್ತೆ. ಸೊ ಇದರಿಂದ ರಿಲೇಶನ್ಶಿಪ್ ಇನ್ನಷ್ಟು ಹಾಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅವರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಹೇಳೋದು ವಿಜುವಲೈಸೇಷನ್. ನಿಮ್ಮ ಸುಂದರವಾದ ದಿನಗಳು ಈಗೇನು ನಡೀತಿದೆ ಅದು ಬೇಡ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇವಾಗ ನಡೀತಿದೆ, ನೆನ್ನೆ ನಡೀತು, ಅದೆಲ್ಲ ಗೊತ್ತಿಲ್ಲ. ನೀವು ಈ ಕ್ಷಣ ಕಣ್ಮುಚ್ಕೊಂಡು ವಿಜುವಲೈಸೇಷನ್ ಮಾಡ್ಕೊಂಡು ನನಗೆ ಹಳೆಯದು ಒಳ್ಳೆ ಸ್ವೀಟ್ ಮೆಮೊರಿ ನಡೀತಾ ಇದೆ ಅಂತ ತೋರಿಸಿದ್ರೆ, ಓ ಇವಾಗಲೇ ನಡೀತಾ ಇದೆ ಅಂತ ಅದು ಅಂದ್ಕೊಂಡ್ಬಿಡುತ್ತೆ. ಸೊ ವಿಜುವಲೈಸೇಷನ್ ಮಾಡ್ಕೊಳ್ಳಿ, ಒಳ್ಳೆ ದಿನಗಳು, ಅವ್ರ ಜೊತೆ ಬರ್ತಂತಹ ದಿನ, ಟೈಮ್ ಸ್ಪೆಂಡ್ ಮಾಡಿದಂಥ ದಿನ, ಆ ಮೆಮೊರೀಸ್ನ, ಸ್ವೀಟ್ ಮೆಮೊರೀಸ್ನ ದಿನ ಒಂದು 5 to 10 minutes ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಒಂದು 21 days ಮಾಡಲಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಸೂಪರ್. ಈಗ ಸ್ವಿಚ್ ವರ್ಡ್ ಅಂದ್ರೆ ಏನು ಅಂತ? ಓಕೆ, ಸ್ವಿಚ್ ವರ್ಡ್ ಅಂತ ಅಂದರೆ ಅದರದೇ ಆದಂಥ ಫ್ರೀಕ್ವೆನ್ಸಿ ಇರೋದು. ಈಗ ನಾನು ಹೇಳಿದೆ ಶ್ರೀಮ್ ಅನ್ನೋದು, ಶ್ರೀಮ್ ಬ್ರಿಸಿ ಅನ್ನೋದು ಒಂದು ಸ್ವಿಚ್ ವರ್ಡು, ಫೈಂಡ್ ಡಿವೈನ್ ಅನ್ನೋದು ಒಂದು ಸ್ವಿಚ್ ವರ್ಡು. ಅಂದರೆ ಒಂದೊಂದು ವರ್ಡು ಆ್ಯಡ್ ಆನ್ ಆದಾಗ ಅದರದೇ ಆದಂಥ ಫ್ರೀಕ್ವೆನ್ಸಿ ಇರುತ್ತೆ. ಫೈಂಡ್ ಡಿವೈನ್ ಲವ್, ಫೈಂಡ್ ಕೌಂಟ್ ಡಿವೈನ್ ಅನ್ನೋದು ದುಡ್ಡಿಗೆ ಸಂಬಂಧಪಟ್ಟಿದ್ದು. ದುಡ್ಡು ಬರ್ತಾ ಇಲ್ಲ ಅಂದರೆ ಜಸ್ಟ್ ಫೈಂಡ್ ಕೌಂಟ್ ಡಿವೈನ್ ಅಂತ ಹೇಳ್ತಿದ್ರೆ ದುಡ್ಡು ಬರುತ್ತೆ. ಅದ್ರ ಬದಲಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂದರೆ ಶ್ರೀಮ್ ಮಂತ್ರ ಮಹಾಲಕ್ಷ್ಮಿದು. ಶ್ರೀಮ್ ಬ್ರಿಸಿ ಅನ್ನೋ ಮಂತ್ರ ನೀವು ಚಾಂಟ್ ಮಾಡಿದ್ರೆ ಪ್ರತಿದಿನ 108 ಸರಿ ದುಡ್ಡು ಬರುತ್ತೆ. ಸೊ ಸ್ವಿಚ್ ವರ್ಡ್ ಅನ್ನೋದು ಅದರದ್ದೇ ಆದಂಥ ಫ್ರೀಕ್ವೆನ್ಸಿ, ಯೂನಿವರ್ಸ್ಗೆ ಅಲೈನ್ ಆಗಿರುವಂಥ ಸ್ವಿಚ್ ವರ್ಡಿಂದ ನಾವು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ಏಂಜಲ್ ನಂಬರ್ ಅಂದರೆ ಏನು? ಏಂಜಲ್ ನಂಬರ್ ಅಂದರೆ ಅದಕ್ಕೆ ಆದಂಥ ನಂಬರ್ಸ್ ಇರುತ್ತೆ. ಈಗ 520 ಮನಿ ಏಂಜಲ್ ನಂಬರ್, 708 ದುಡ್ಡು ಕೊಡುವಾಗ ಹೇಳುವಂಥ ನಂಬರು, 888 ಇರ್ಬೋದು, 666 ಇರ್ಬೋದು. ಇದೆಲ್ಲ ಏಂಜಲ್ ನಂಬರ್ ಅಂತ ನಾವು ಚೂಸ್ ಮಾಡ್ತೀವಿ. ಈ ನಂಬರ್ಗಳು ಅಥವಾ ವರ್ಡ್ಸ್ಗಳ ಉಲ್ಲೇಖ ಎಲ್ಲಿದೆ, ಅಥವಾ ಅದನ್ನ ನಾವು ತಿಳ್ಕೊಳ್ಳೋದು ಅಥವಾ ಕಲ್ತ್ಕೊಳ್ಳೋದು ಹೇಗೆ ಅಂತ? ಅಂದರೆ ನ್ಯೂಮರಾಲಜಿಲಿ ನಿಮಗೆ ನಂಬರ್ದು ಬರುತ್ತೆ. ಸೊ ಆಸ್ಟ್ರಾಲಜಿ, ನ್ಯೂಮರಾಲಜಿಯಲ್ಲೂ ಬರುತ್ತೆ. ಜೊತೆಗೆ ಏಂಜಲ್ ನಂಬರ್ಸ್ ಅಂತಲೇ ಈಗ 111 ನೀವು ಮೊಬೈಲ್ ತೆಗೆದ ತಕ್ಷಣ 11 ಗಂಟೆ 11 ನಿಮಿಷ ಅಂತ ಬರುತ್ತೆ, 222 ಅಂತ ಬರುತ್ತೆ. ಸೊ ಈ ಏಂಜಲ್ಸ್ ನಂಬರ್ಸ್ ಮೂಲಕ ನಮ್ಮ ಮುಂದಿನ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಏಂಜಲ್ಸ್ ನಮಗೆ ಸೂಚನೆ ಕೊಡ್ತಾರೆ. ಸೊ ನಂಬರ್ಸ್ ಮೂಲಕನೂ ನಾವು ಮುಂದಿನ ಫ್ಯೂಚರ್ ಏನಾಗುತ್ತೆ ಅನ್ನೋದು ತಿಳ್ಕೊಳ್ಬೋದು. ಏಂಜಲ್ಸ್ ಅಂದರೆ ನೀವು ಯಾರಿಗೆ ರೆಫರ್ ಮಾಡ್ತೀರಾ? ಏಂಜಲ್ಸ್ ಅಂದರೆ ಗಂಧರ್ವರು ಅಂತ ನಮ್ಮ ಇದರಲ್ಲಿ ಕರಿತೀವಿ. ಏಂಜಲ್ಸ್ ಅಂದರೆ ಅದೊಂದು ಸ್ಪಿರಿಟ್, ನಮ್ಮ ಸುತ್ತಲೂ ಇರುವಂಥ ಏಂಜಲ್ಸು, ಅವರ ಬ್ಲೆಸ್ಸಿಂಗ್ ನಮಗೆ ಸಿಗ್ತಾ ಇರುತ್ತೆ. ಸೊ ಸ್ವಿಚ್ ವರ್ಡ್ ಅಂತ ಕೇಳಿದ್ರಿ, ಈ ಒಂದು ಬಾಟಲ್ ನಾನು ಮಾಡಿಸಿರೋದು. ನೀರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಇದರಲ್ಲಿ ಜಸ್ಟ್ ನೀರು ಹಾಕೊಂಡು ನೀವು ಕುಡಿಯೋದ್ರಿಂದ ನಿಮಗೆ ಇದು ಮನಿಯ ಬಾಟಲ್ಲು ಸಪ್ರೇಟಾಗಿ ಮಾಡಿಸಿದ್ದೀನಿ. ಇಲ್ಲಿ ಲಕ್ಷ್ಮೀ ದೇವಿದು ಮತ್ತು 520 ಹೇಳಿದೆ, ಏಂಜಲ್ ನಂಬರು, ಐ ಮನಿ ಮ್ಯಾಗ್ನೆಟ್, ಅಫರ್ಮೇಷನ್ ಇರ್ಬೋದು. ಇದು ನೀವು ಕೇಳಿದೆ ಸ್ವಿಚ್ ವರ್ಡ್, ಕ್ರಿಸ್ಟಲ್ ಗೋಸ್ ಪಿರಿಲ್ಲು. ಇದು ಬಂದ್ಬಿಟ್ಟು ಎನರ್ಜಿ ಸರ್ಕಲ್ ಅಂತ, ಅದರದೇ ಆದಂಥ ಎನರ್ಜಿ ಸರ್ಕಲ್ಲು. ಇದು ಅಷ್ಟೇನೆ ಫೈಂಡ್ ಕೌಂಟ್ ಡಿವೈನ್ ಸಿಟ್ರಿನ್ ಅಂತ. ಸಿಟ್ರಿನ್ ಸ್ಟೋನ್ನ ನಾವು ತುಂಬ ದುಡ್ಡಿಗೆ ಯೂಸ್ ಮಾಡ್ತೀವಿ. ಆ್ಯಂಡ್ ಸಿಟ್ರಿನ್ ಬ್ರಾಸ್ಲೆಟ್ ನೀವು ಕೇಳಿರ್ತೀರ. ಸೊ ಇದಕ್ಕೆ ಸಂಬಂಧಪಟ್ಟಿದ್ದು ಮನಿಯ ರಿಲೇಟೆಡ್ ನಾನು ಮಾಡಿಸಿರೋದು. ಇದು ನಂದು ಓನ್ ಬಾಟಲ್ ನನಗೆ ತೋರಿಸ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಬಿಸ್ನೆಸ್ ಯಾರಿಗೆ ಆಗ್ತಾ ಇಲ್ಲ, ಕ್ಲೈಂಟ್ಸ್ ಬರ್ತಿಲ್ಲ, ಕಸ್ಟಮರ್ಸ್ ಬರ್ತಿಲ್ಲ, ಅಥವಾ ಸೇಲ್ಸ್ ಆಗ್ತಾ ಇಲ್ಲ ಅಂದರೆ ಇದರಲ್ಲಿ ಬಾಟಲಲ್ಲಿ ನೀರು ತುಂಬಿಸಿ ಇಲ್ಲೇನು ಬರ್ದಿದ್ದೀನಿ ಜಸ್ಟ್ ಚಾಂಟ್ ಮಾಡಿ ಆ ಒಂದು ಪ್ರಾಡಕ್ಟ್ಗೆ ನೀವು ಚಿಮ್ಕಿಸೋದ್ರಿಂದ ನಿಮಗೆ ಕಸ್ಟಮರ್ಸು ಕ್ಲೈಂಟ್ಸು ಬರ್ತಾರೆ, ಸೇಲ್ ಆಗುತ್ತೆ, ಬಿಸ್ನೆಸ್ ಒಳ್ಳೆ ಪ್ರಾಫಿಟ್ ಬರುತ್ತೆ. ಇಲ್ಲಿರೋದೆಲ್ಲ ಸ್ವಿಚ್ ವರ್ಡು, ಎನರ್ಜಿ ಸರ್ಕಲ್ಲು, ಅಫರ್ಮೇಷನ್ಸು ಎಲ್ಲವೂ ಇದೆ. ನಿಮ್ಮಿಂದ ಇದನ್ನು ಯಾರು ಬೇಕಾದ್ರೂ ಕೊಂಡ್ಕೊಳ್ಬೋದು. ವ್ಯಾಲೆಟ್ಟು, ಬಾಟಲು ಎಲ್ಲವೂ ಸಿಗುತ್ತೆ. ಓಕೆ. ಸೊ ಈಗ ವಾಟರ್ ಮ್ಯಾನಿಫೆಸ್ಟೇಷನ್ ಅಥವಾ ವಾಟರ್ ಥೆರಪಿ ಅಂತ ಕೂಡ ಏನೋ ಹೇಳ್ತಾರೆ ಅಂತ ಹೇಳ್ತಿದ್ರಿ, ಏನು ಹಾಗಂದ್ರೆ ಅಂತ? ವಾಟರ್ ಅಂದರೆ ನೀರು. ನೀರಲ್ಲಿ ಅದ್ಭುತವಾದ ಶಕ್ತಿ ಇದೆ.
ನಾವು ನೀರು ನಮ್ಮ ಬಾಡಿಯಲ್ಲಿ 70% ವಾಟರ್ ಇದೆ. ಸೊ ನಾವು ನೀರಲ್ಲಿ ಬೈಕೊಂಡು, ಈಗ ಕೆಲವೊಬ್ರು ಜಗಳ ಮಾಡ್ಕೊಂಡು ಬೈಕೊಂಡು ಟೆನ್ಷನ್ ಮಾಡ್ಕೊಂಡು ಫೋನಲ್ಲಿ ಇರ್ತಾರೆ, ಹೆಂಗೋ ಒಂದು ನೀರು ಕುಡಿತಾರೆ. ಕುಡಿಯುವಾಗ ಪಾಸಿಟಿವ್ ಆಗಿ ಕುಡಿಬೇಕು. ಅದೇ ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು ಇದಕ್ಕೂ 72,000 ನಾಡಿಗೂ ಅದೇ ಸಂದೇಶ ಕೊಡುತ್ತೆ. ಸೊ ಅದ್ರ ಮೂಲಕ ನಾವು ಯೂನಿವರ್ಸ್ಗೆ ಅದೇ ಸಂದೇಶ ಕೊಟ್ಟಾಗ ನಮ್ಮ ಲೈಫಲ್ಲಿ ಅದೇ ಟೆನ್ಷನು, ಅದೇ ವರಿ ಎಲ್ಲವೂ ಮತ್ತೆ 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 ರಿಪೀಟ್ ಆಗುತ್ತೆ. ಸೊ ನೀರು ಕುಡಿಯುವಾಗ ಮೇನ್ ಆಗಿ ಪಾಸಿಟಿವ್ ಆಗಿ ಕುಡಿಬೇಕು. ಸೊ ಹಾಗಿದ್ರೆ ನಮ್ಮ ಮುಂದೆನೆ ನೀರಿದೆ, ನಂಗೆ ನೀವು ಅದನ್ನ ಬ್ಲೆಸ್ ಮಾಡಿ ಕೊಡ್ಬೋದಲ್ಲ? ಖಂಡಿತ, ವೈ ನಾಟ್. ನಾನು ಬ್ಲೆಸ್ ಮಾಡಿ ಕೊಡ್ತೀನಿ. ಜಸ್ಟ್ ನೀವು ಖುಷಿಯಿಂದ ಆಲ್ರೆಡಿ ನಿಮ್ಮ ಆಸೆ ಏನು ಹೇಳಿದ್ರಿ ಅದು ಆಲ್ರೆಡಿ ಆಗಿದೆ ಅನ್ನೋ ಫೀಲ್ ಮಾಡ್ತಾ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಖುಷಿಯಿಂದ ಕುಡಿಬೇಕು. ಫೀಲಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಆಲ್ರೆಡಿ ಆದಾಗ ಎಷ್ಟು ಖುಷಿ ಪಡ್ತೀರಾ ಆ ಖುಷಿನ ಈಗಲಿಂದನೇ ಫೀಲ್ ಮಾಡಬೇಕು. ಡೆಫಿನೆಟ್. ಓಕೆ, ಎಸ್. ಸಕ್ಸಸ್ ಸ್ಟೋರಿ ಶೇರ್ ಮಾಡಿ ಖುಷಿಯಿಂದ ಕುಡೀರಿ. ಫೀಲ್ ಮಾಡ್ತಾ ಕಣ್ಮುಚ್ಕೊಂಡು ಯು ಹ್ಯಾವ್ ಟು ಫೀಲ್ ದಟ್. ಓಕೆ, ಪ್ರತಿಯೊಂದು ಮೆಮೊರೀಸ್ ಎಲ್ಲವನ್ನು ವಿಜುವಲೈಸ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಸೊ ಈ ಎಪಿಸೋಡಲ್ಲಿ ಸಾಕಷ್ಟು ವಿಚಾರಗಳನ್ನ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನೀವೆಲ್ಲಿದ್ದೀರಾ ಅಂದ್ರಿಂದ ಕರ್ಮ ಬಗ್ಗೆ, ಕರ್ಮ ಥೆರಪಿ ಬಗ್ಗೆ ಖಂಡಿತ ಮಾತಾಡಬೇಕು. ಸೊ ಹಾಗಾಗಿ ಮುಂದಿನ ಎಪಿಸೋಡಲ್ಲಿ ಆ ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತ. ಇಡೀ ವಂಶದಲ್ಲಿರೋ ಹೆಣ್ಮಕ್ಳಿಗೆ ಮಕ್ಕಳಾಗ್ದಿರ್ಲಿ ಅಂತ ಶಾಪ ಕೊಟ್ಟಿರ್ತಾರೆ, ಕರ್ಸ್ ಅಂತ ಹೇಳ್ತೀವಿ. ಮತ್ತೆ ನಮ್ಮ ವಂಶದಲ್ಲಿರೋರು ಯಾರೋ ಹಾವನ್ನ ಕೊಂದಿರ್ತಾರೆ, ಇವತ್ತಿಗೂ ಸರ್ಪದೋಷ ಅಲ್ವಾ, ಸರ್ಪ ಸಂಸ್ಕಾರ ಮಾಡಿಸಿ ಸರ್ಪದೋಷ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲವೂ ಏನು ನಮ್ಮ ಆನ್ಸೆಸ್ಟರ್ಸ್ ಇಂದ ಬಂದಿರೋದು. ಈ ಕರ್ಮದ ಫಲವನ್ನ ಅನುಭವಿಸ್ಬೇಕು, ಹೌದು, ಆದರೆ ಕರ್ಮದ ಈ ಫಲವನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಸರಿ ಮಾಡ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆಯಾ? ತಾಯಿ ಹೊಟ್ಟೆಯಲ್ಲಿ ಬಂದಾಗಿಂದ 7 ವರ್ಷ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಪೀರಿಯಡ್. ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅದರಿಂದನೇ ಇಡೀ ಲೈಫ್ 7 ವರ್ಷಕ್ಕೆ ರೀಪ್ರೋಗ್ರಾಮ್ ಆಗ್ತಾ ಇರುತ್ತೆ. ನೋವು ಕೊಡೋರನ್ನ ಕ್ಷಮಿಸ್ಬೇಕಂದ್ರೆ ಖಂಡಿತ ಕ್ಷಮಿಸ್ಬೇಕು. ಇದೇ ಕೃಷ್ಣ ಅರ್ಜುನನಿಗೆ ಹೇಳಿರೋದು. ಅವ್ರು ಏನೇ ಮಾಡಿರಲಿ ಅವ್ರ ತಪ್ಪನ್ನು ಕ್ಷಮಿಸು, ನನಗೆ ಬಿಟ್ಬಿಡು, ಕರ್ಮ ನಾನು ನೋಡ್ಕೊತೀನಿ, ನೀನು ಯಾಕೆ ಒದ್ದಾಡ್ತೀಯ ಅಂತ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿರೋದು. ನಿಮ್ಮಲ್ಲಿರುವಂಥ ಭಯ ಪಾಸ್ಟ್ ಲೈಫಲ್ಲಿ ಬಂದಿದ್ದ. ಎಸ್ ಅಂತ. ಪಂಚಭೂತ ಅಂದರೆ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ. ಇದರ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಇಟ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಆಸೆಗಳು, ಎಲ್ಲ ಏನೇನು ಇವತ್ತು ಕಷ್ಟಗಳಿದೆ ಅದೆಲ್ಲವೂ ದೂರ ಆಗುತ್ತೆ. ತಂದೆ ತಾಯಿ ಹೊಟ್ಟೆಯಲ್ಲಿ ನಾವು ಇಂಥ ಮನೆಯಲ್ಲ ಹುಟ್ಟಬೇಕು ಅಂತ ನಾವು ಆಲ್ರೆಡಿ ಕೇಳ್ಬಿಟ್ಟಿರ್ತೀವಿ. ನಮ್ಮ ಕರ್ಮಕ್ಕೆ ರಿಲೇಟೆಡ್ ಆಗಿ ಇಂಥವ್ರ ಮನೆಗೆ ಹೋಗಬೇಕು ಸೋಲ್ ಚೂಸ್ ಮಾಡಿರೋದು.